ನಮಸ್ಕಾರ. ನಾವಿಂದು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆನ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಯೂಸೇಜ್ ಇನ್ ಟೀಚಿಂಗ್ ಎಂಬ ಬೋಧಕ ವರ್ಗದವರಿಗೆ ನೀಡುವಂತಹ ತರಬೇತಿ ಕಾರ್ಯಕ್ರಮದಲ್ಲಿದ್ದೇವೆ. ನಾವು ಈ ವಿಡಿಯೋದಲ್ಲಿ ಗೂಗಲ್ ಫಾರ್ಮ್ಸ್ ಫಾರ್ ಟೀಚರ್ಸ್ ಯೂಸೇಜ್ ಎಂಬ ವಿಷಯದ ಕುರಿತು ಹೇಗೆ ಗೂಗಲ್ ಫಾರ್ಮ್ಸನ್ನು ಟೀಚರ್ಸ್ ಬಹಳ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ಬೋದು ಮತ್ತು ಗೂಗಲ್ ಫಾರ್ಮ್ಗಳನ್ನು ಹೇಗೆ ಮಾಡಿಕೊಳ್ಬೋದು ಎಂಬುದರ ಕುರಿತು ಪ್ರಾತ್ಯಕ್ಷಿತೆಯನ್ನು ನೀಡುತ್ತೇನೆ. ನಿಮಗೆ ಗೊತ್ತಿದೆ, ಕೋವಿಡ್-19 ಪ್ಯಾಂಡಮಿಕ್ನ ಈ ಸಿಚುವೇಶನ್ನಲ್ಲಿ ನಾವೆಲ್ಲರೂ ಮನೆಯಲ್ಲೇ ಕೂತು ಕೆಲವು ಪರೀಕ್ಷೆಗಳನ್ನು, ಮಾಹಿತಿಗಳನ್ನು ಹಾಗೂ ಅವಶ್ಯಕವಿರುವ ವಿಚಾರಗಳನ್ನು ಬೇರೆಯವರಿಂದ ಸಂಗ್ರಹಿಸುವಂತಹ ಸನ್ನಿವೇಶದಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ಅತ್ಯಂತ ಸರಳ ರೀತಿಯಲ್ಲಿ, ಅತ್ಯಂತ ಎಫೆಕ್ಟಿವ್ ಆಗಿ, ತುಂಬ ನೀಟಾಗಿ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ನಿಮಗೆ ಸಹಾಯಕ್ಕೆ ಬರುವಂಥದ್ದು ಗೂಗಲ್ ಫಾರ್ಮ್ಸ್. ಈ ಗೂಗಲ್ ಫಾರ್ಮ್ಸನ್ನು ಹೇಗೆ ಮಾಡುವುದು? ಈ ಗೂಗಲ್ ಫಾರ್ಮ್ಸ್ ಮಾಡಲು ಬೇಸಿಕಲಿ ನಿಮಗೊಂದು ಇಮೇಲ್ ID ಇರಬೇಕು. ನೀವು ಗೂಗಲ್ನಲ್ಲಿ ಇಮೇಲ್ ಅಕೌಂಟ್ ಹೊಂದಿರಬೇಕು. ಆ ಇಮೇಲ್ ಅಕೌಂಟಿಗೆ ನೀವು ಮೊದಲನೇದಾಗಿ ಲಾಗಿನ್ ಆಗಬೇಕು. ನಾನೀಗ ಲಾಗಿನ್ ಆಗ್ತಾ ಇದ್ದೇನೆ. ನನ್ನ ಸಿಸ್ಟಮ್ನಲ್ಲಿ ಆಲ್ರೆಡಿ ಲಾಗಿನ್ ಇದೆ. ನಾನು ಅದನ್ನು ಲಾಗಿನ್ ಆಗಿ ತೋರಿಸ್ತೇನೆ. ಈಗ ನನ್ನ ಲಾಗಿನ್ ಆದಂಥ ಅಕೌಂಟ್ ನಿಮಗೆ ಇನ್ಬಾಕ್ಸ್ನ ಮೂಲಕ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇದಾದ ಮೇಲೆ ನಿಮಗೆ ಎರಡು ರೀತಿಯಲ್ಲಿ ಗೂಗಲ್ ಫಾರ್ಮ್ಸ್ಗೆ ಹೋಗಲಿಕ್ಕೆ ಅವಕಾಶ ಇದೆ. ಮೊದಲನೇ ವಿಧಾನ, ಈ ಗೂಗಲ್ ಸರ್ಚ್ಗೆ ಹೋಗ್ಬಿಟ್ಟು ನೀವು ಕ್ರಿಯೇಟ್ ಗೂಗಲ್ ಫಾರ್ಮ್ಸ್ ಅಂತ ಕೊಡ್ಬೋದು. ಕ್ರಿಯೇಟ್ ಗೂಗಲ್ ಫಾರ್ಮ್ಸ್. ಇಲ್ಲಿ ನೀವು ಫಾರ್ಮ್ಸ್ ಅನ್ನ ಕ್ರಿಯೇಟ್ ಮಾಡುವ ಗೈಡ್ ಇತ್ಯಾದಿಗಳ ಜೊತೆಗೆ ಇಲ್ಲಿ ಗೂಗಲ್ ಫಾರ್ಮ್ಸ್ ಕ್ರಿಯೇಟ್ ಅಂಡ್ ಅನಲೈಸ್ ಸರ್ವೇಸ್ ಫಾರ್ ಫ್ರೀ ಎಂಬುದಾಗಿ ಇದೆ. ಈ ಪೇಜ್ ಏನು ಓಪನ್ ಆಯಿತು, ಇಲ್ಲಿ ನಿಮಗೆ ಗೋ ಟು ಗೂಗಲ್ ಫಾರ್ಮ್ಸ್ ಅನ್ನು ಕ್ಲಿಕ್ ಮಾಡಿದರೆ ಹೊಸದಾದ ಒಂದು ಗೂಗಲ್ ಫಾರ್ಮ್ಸ್ ನಿಮಗಾಗಿ ರೆಡಿ ಆಗುತ್ತೆ. ಗೂಗಲ್ ನೀಡ್ತಕ್ಕಂಥ ಗೂಗಲ್ ಡಾಕ್ಸ್ ಇರ್ಬೋದು, ಶೀಟ್ಸ್ ಇರ್ಬೋದು, ಸ್ಲೈಡ್ಸ್ ಇರ್ಬೋದು ಮತ್ತು ಗೂಗಲ್ ಫಾರ್ಮ್ಸ್ ಇಲ್ಲಿ ಬಂದದ್ದನ್ನು ನೀವು ನೋಡ್ಬೋದು. ಇಲ್ಲಿ ಗೂಗಲ್ ಫಾರ್ಮ್ಸ್ ಇದೆ, ಇದಕ್ಕೆ ನೀವು ಹೋಗ್ಬೋದು. ಹೀಗಾದಾಗ ಒಂದು ಹೊಸ ಗೂಗಲ್ ಫಾರ್ಮ್ಸ್ ನಿಮಗೋಸ್ಕರ ಕ್ರಿಯೇಟ್ ಆಗುತ್ತೆ. ಇದು ಒಂದು ವಿಧಾನ. ಇದನ್ನು ನಾನು ಸದ್ಯಕ್ಕೆ ಬಳಸ್ತಾ ಇಲ್ಲ. ಇನ್ನೊಂದು ವಿಧಾನದಲ್ಲಿ, ಬಹಳ ಸರಳ ವಿಧಾನ ಅಂತ ಹೇಳಿದರೆ, ನೀವು ಇಮೇಲ್ಗೆ ಲಾಗಿನ್ ಆಗಿದ್ದೀರಿ. ನಿಮ್ಮ ಇಮೇಲ್ನ ಮೇಲ್ಭಾಗದಲ್ಲಿ 9 ಚುಕ್ಕೆಗಳನ್ನು ಇಲ್ಲಿ ನೋಡ್ತೀರಿ. ಅದು ಗೂಗಲ್ ನಮಗೆ ನೀಡ್ತಕ್ಕಂಥ ಆ್ಯಪ್ಸ್, ಬೇರೆ ಬೇರೆ ರೀತಿಯ ಆ್ಯಪ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇವುಗಳಲ್ಲಿ ನೀವು ಡ್ರೈವ್ಗೆ ಹೋಗಬೇಕು. ಡ್ರೈವ್ಗೆ ಹೋದಾಗ ನೀವು ಈಗಾಗಲೇ ಯಾವುದಾದ್ರೂ ಗೂಗಲ್ ಫಾರ್ಮ್ಸ್ ಕ್ರಿಯೇಟ್ ಮಾಡಿದರೆ ಅವೆಲ್ಲವೂ ಕೂಡ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಏನೇನು ಮಾಹಿತಿಯನ್ನು ನೀವು ನೀಡಿದ್ದೀರಿ ಗೂಗಲ್ ಡ್ರೈವ್ನ ಮೂಲಕ ಅದೆಲ್ಲವೂ ಅಲ್ಲಿ ಸ್ಟೋರ್ ಆಗಿರೋದನ್ನು ನಾವು ನೋಡ್ತೇವೆ. ಉದಾಹರಣೆಗೆ ನಾನು ಈಗಾಗಲೇ ಬಹಳಷ್ಟು ಗೂಗಲ್ ಫಾರ್ಮ್ಗಳನ್ನು ಕ್ರಿಯೇಟ್ ಮಾಡಿದ್ದೇನೆ. ಅದನ್ನೆಲ್ಲ ಫೋಲ್ಡರ್ನಲ್ಲಿ ಹಾಕಿದ್ದೇನೆ. ಅವುಗಳನ್ನು ಇಲ್ಲಿ ನಾವು ನೋಡ್ಬೋದು. ಸೊ ಓಕೆ, ಈಗ ನಾವು ಹೊಸ ಫಾರ್ಮನ್ನು ಕ್ರಿಯೇಟ್ ಮಾಡಲಿಕ್ಕೆ ಮೈ ಡ್ರೈವ್ಗೆ ಹೋಗಿ ಮೋರ್ ಎಂಬ ಆಪ್ಷನ್ಗೆ ಹೋಗಬೇಕು. ಮೈ ಡ್ರೈವ್, ಮೋರ್ ಮತ್ತು ಗೂಗಲ್ ಫಾರ್ಮ್ಸ್. ಈಗ ನೀವು ಹೊಸದಾದ ಒಂದು ವಿಂಡೋದಲ್ಲಿ ಗೂಗಲ್ ಫಾರ್ಮ್ಸ್ ಕ್ರಿಯೇಟ್ ಆಯಿತು. ಇದೊಂದು ಅನ್ಟೈಟಲ್ಡ್ ಫಾರ್ಮ್. ಇದಕ್ಕೆ ಇನ್ನೂ ಹೆಸರನ್ನು ನಾವು ಕೊಟ್ಟಿಲ್ಲ. ಇಲ್ಲಿ 2 ಸೆಕ್ಷನ್ನ ನೋಡ್ತಾ ಇದ್ದೀರಿ. ಕ್ವೆಶ್ಚನ್ಸ್, ನಾವು ಟೈಪ್ ಮಾಡಬೇಕಾದ ಕ್ವೆಶ್ಚನ್ಸ್ಗಳು ಸೇರುವಂಥ ಸೆಕ್ಷನ್. ರೆಸ್ಪಾನ್ಸ್, ನಾವು ಇದನ್ನು ಬೇರೆಯವರಿಗೆ ಕೊಟ್ಟ ನಂತರ ಬರುವ ರೆಸ್ಪಾನ್ಸ್ ಹೇಗಿದೆ ಎಂಬುದಾಗಿ ಅದರ ಸಮ್ಮರಿಯನ್ನು ಎಲ್ಲವನ್ನ ನಾವು ನೋಡ್ಬೋದು. ಆದರೆ ಇಲ್ಲಿ ಈಗ ಸದ್ಯಕ್ಕೆ ಯಾವುದೇ ರೆಸ್ಪಾನ್ಸ್ ಇಲ್ಲದರಿಂದ ಸಮ್ಮರಿ ಇಲ್ಲ. ಪ್ರತಿಯೊಬ್ಬರಿಂದ ಏನು ಬಂದಿದೆ ಎಂದು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲೊಂದು ಅಕ್ಸೆಪ್ಟಿಂಗ್ ರೆಸ್ಪಾನ್ಸಸ್ ಎಂಬುದಾಗಿ ಇದೆ. ಹೌದಾ? ಇದನ್ನು ನೀವು ಲಾಕ್ ಮಾಡಿದರೆ ಗೂಗಲ್ ಫಾರ್ಮ್ನಲ್ಲಿ ಬರ್ತಕ್ಕಂಥ ರೆಸ್ಪಾನ್ಸ್ ಸ್ಟಾಪ್ ಆಗುತ್ತೆ. ಇದನ್ನು ಆನ್ ಮಾಡಿದರೆ ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸ್ ಸಾಧ್ಯ. ಈ ಬಗ್ಗೆ ಮುಂದೆ ನೋಡುವ. ಕ್ವೆಶ್ಚನ್ಸ್ಗೆ ಬಂದಾಗ ಮೊದಲನೇ ಕೆಲಸ ನೀವು ಮಾಡಬೇಕಾದದ್ದು ಈ ಫಾರ್ಮ್ಗೆ ಒಂದು ಹೆಸರನ್ನು ಕೊಡೋದು. ಟೈಟಲ್ಗೆ ಹೆಸರು ಕೊಡಬೇಕಾದ್ರೆ ಇಲ್ಲಿ ಏನಿದೆ ಅಲ್ಲಿ ಹೆಸರನ್ನು ಕೊಡಿ. ನೀವು ಇಲ್ಲಿ ಹೆಸರು ಕೊಟ್ಟರೆ ಇಲ್ಲೊಂದು ಕಡೆ, ಇಲ್ಲಿ 2 ಕಡೆ ನೀವು ಕೊಡ್ಬೋದು. ಫಾರ್ಮ್ನ ಹೆಡ್ನ ಬದಿಯಲ್ಲಿ ನೀವು ಹೆಸರು ಕೊಟ್ಟರೆ ಅದು ಆ ಫಾರ್ಮ್ನಲ್ಲಿ ಮಾತ್ರ, ಕ್ವೆಶ್ಚನೇರ್ನಲ್ಲಿ ಮಾತ್ರ ಅದು ಸ್ಟೋರ್ ಆಗ್ತದೆ. ಆದರೆ ಈ ಇಡೀ ಡಾಕ್ಯುಮೆಂಟ್ನ ಹೆಡ್ಗೆ ನೀವು ಕೊಟ್ಟರೆ ಅದು ಇಡೀ ಡಾಕ್ಯುಮೆಂಟ್, ಗೂಗಲ್ ಫಾರ್ಮ್ ಏನಿದೆ ಅದಕ್ಕೆ ಹೆಸರಾಗಿ
ಸೇರ್ಪಡೆ ಆಗ್ತದೆ. ನಾನು ಉದಾಹರಣೆಗೆ ಇಂಗ್ಲಿಷ್ ಟೆಸ್ಟ್ ಎಂಬುದಾಗಿ ಹೆಸರು ಕೊಟ್ಟಿದ್ದೇನೆ. ಆ ಹೆಸರನ್ನು ಆಟೋಮ್ಯಾಟಿಕಲಿ ಈ ಫಾರ್ಮ್ ಇಲ್ಲಿ ತಗೊಳ್ಳುತ್ತೆ. ನಾನು ಈಗಾಗಲೇ ಹೇಳಿದೆ ಇಲ್ಲಿ ಟೈಪ್ ಮಾಡಿದ್ದು ಅಲ್ಲಿ ತಗೊಳ್ಳೋದಿಲ್ಲ ಅಂತ. ಉದಾಹರಣೆಗೆ ಇಲ್ಲಿ ನಾನು ಇದನ್ನು ಚೇಂಜ್ ಮಾಡ್ತೇನೆ, ಇಂಗ್ಲಿಷ್ ಟೆಸ್ಟ್ ಫಾರ್ ಫಸ್ಟ್ BA ಅಂತ ನಾನು ಚೇಂಜ್ ಮಾಡಿದ್ದೇನೆ. ಈಗ ನೀವು ನೋಡ್ಬೋದು ಇಲ್ಲಿ ಚೇಂಜ್ ಆದದ್ದು ಅಲ್ಲಿ ಚೇಂಜ್ ಆಗಲಿಲ್ಲ, ಅಲ್ಲಿ ಇಂಗ್ಲಿಷ್ ಟೆಸ್ಟ್ ಎಂಬುದಾಗಿ ಮಾತ್ರ ಇದೆ. ಓಕೆ, ಸೊ ಇಲ್ಲಿ ಇನ್ನೇನು ಮಾಡ್ಬೋದು ನೀವು ಅಂತ ಹೇಳಿದರೆ, ಇದೊಂದು ಮೂವ್ ಟು ಫೋಲ್ಡರ್, ಯಾವುದಾದ್ರೂ ಒಂದು ಫೋಲ್ಡರ್ಗೆ ನೀವು ಮೂವ್ ಮಾಡ್ಬೋದು. ಇಲ್ಲಿಂದನೇ ಗೂಗಲ್ ಡ್ರೈವ್ನಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಮೂವ್ ಮಾಡ್ಬೋದು. ಇದನ್ನು ಸ್ಟಾರ್ ಮಾರ್ಕನ್ನು ನೀವು ಪ್ಲಸ್ ಮಾಡಿದರೆ ಅದು ಇಂಪಾರ್ಟೆಂಟ್ ಆಗುತ್ತೆ, ಮೇಲ್ಭಾಗದಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ. ಮತ್ತು ಇನ್ನೊಂದು ಅಂಶ, ಆಲ್ ಚೇಂಜಸ್ ಸೇವ್ಡ್ ಇನ್ ಡ್ರೈವ್. ಈ ಫಾರ್ಮ್ನಲ್ಲಿ ನೀವು ಏನೇ ಚೇಂಜ್ ಮಾಡಿದ್ರು ನೀವು ಸೇವ್ ಕೊಡಬೇಕಾಗಿಲ್ಲ. ಬೇರೆ ಸಿಸ್ಟಮ್ನಲ್ಲಿ ವರ್ಡ್ನಲ್ಲಿ ವರ್ಕ್ ಮಾಡುವಾಗ, MS ಎಕ್ಸೆಲ್ನಲ್ಲಿ ವರ್ಕ್ ಮಾಡುವಾಗ ನೀವು ಮಾಡಿದ ಪ್ರತಿಯೊಂದು ಬದಲಾವಣೆಗೂ ಒಮ್ಮೆ ಸೇವ್ ಕೊಡ್ತಾ ಹೋಗ್ತೀರಿ, ಆಟೋ ಸೇವ್ ಇರುತ್ತೆ ಅಂತ ಏನಿಲ್ಲ. ಆದರೆ ಇಲ್ಲಿ ಹಾಗಲ್ಲ, ಎಲ್ಲವೂ ಆಟೋಮ್ಯಾಟಿಕಲಿ ಸೇವ್ ಆಗ್ತಾ ಹೋಗ್ತದೆ. ಸೊ ಆಲ್ ಚೇಂಜಸ್ ಸೇವ್ಡ್ ಇನ್ ದ ಡ್ರೈವ್. ನಾನೀಗ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೇನೆ. ಐ ರೆಕಮೆಂಡ್ ಯು ಟು ಕ್ರಿಯೇಟ್ ಎ ಫೋಲ್ಡರ್ ಫಾರ್ ಎವ್ರಿ ಫಾರ್ಮ್. ಯಾಕೆ ಅಂತ ಹೇಳಿದರೆ, ನೀವು ಬಹಳಷ್ಟು ಫಾರ್ಮ್ಗಳನ್ನ ಕ್ರಿಯೇಟ್ ಮಾಡಿದಂಥ ಸಂದರ್ಭದಲ್ಲಿ ನಾಳೆ ದಿನ ನಿಮ್ಗೇನಾಗ್ಬೋದು, ಅದನ್ನು ಹುಡುಕುವಂಥದ್ದು, ಮ್ಯಾನೇಜ್ ಮಾಡೋದು ಕಷ್ಟ ಆಗ್ಬೋದು. ಎರಡನೇದು, ಈ ಫಾರ್ಮ್ಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿ, ಅದರ ಸ್ಪ್ರೆಡ್ಶೀಟ್ನಲ್ಲಿ ದಾಖಲಾದ ರೆಸ್ಪಾನ್ಸ್ಗಳಿರ್ಬೋದು, ಬೇರೆ ಏನೇ ಸರ್ಟಿಫಿಕೇಟನ್ನು ನೀವು ಸೇರಿಸಿರ್ಬೋದು, ಇದೆಲ್ಲ ನಾನು ಹೇಳ್ತೇನೆ ಮುಂದೆ ಹೇಗೆ ಅಂತ. ಅವೆಲ್ಲವೂ ಕೂಡ ಒಂದೇ ಫೋಲ್ಡರ್ನಲ್ಲಿ ಸ್ಟೋರ್ ಆಗೋದನ್ನು ನಾವು ನೋಡ್ತೇವೆ. ಓಕೆ, ಸೊ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದೆ, ಮೈ ಡ್ರೈವ್. ಈಗ ಇಲ್ಲಿ ಇರುವಂಥ ಫೋಲ್ಡರ್ಗೆ ನೀವು ಹಾಕ್ಬೋದು, ಆಲ್ರೆಡಿ ಸರ್ವೆ ಇದೆ ಅಥವಾ ಇದಕ್ಕೆಲ್ಲ ಹಾಕ್ಬೋದು. ನಾನೀಗ ನ್ಯೂ ಫೋಲ್ಡರ್ ಒಂದನ್ನು ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಏನು ಅಂತ ಟೆಸ್ಟ್ ಎಂಬುದಾಗಿ ಹಾಕಿದ್ದೇನೆ. ಸೊ ಈ ಟೆಸ್ಟ್ ಎಂಬ ನ್ಯೂ ಫೋಲ್ಡರ್ನ ರೈಟ್ನೊಂದಿಗೆ ನಾನು ಕ್ರಿಯೇಟ್ ಮಾಡಿ ಮೂವ್ ಹಿಯರ್ ಕೊಟ್ಟರೆ ಇದು ಟೆಸ್ಟ್ ಎಂಬ ಫೋಲ್ಡರ್ನ ಒಳಗಡೆ ಹೋಗ್ತದೆ. ಇದನ್ನು ಹೇಗಾಯಿತು ಅನ್ನೋದನ್ನು ನಾವು ನೋಡಲಿಕ್ಕೆ ಒಮ್ಮೆ ಡ್ರೈವ್ನ ಕಡೆ ಹೋಗುವ. ಡ್ರೈವ್ನಲ್ಲಿ ಸರ್ಚ್ ಮಾಡ್ತೇನೆ, ಟೆಸ್ಟ್ ಎಂಬುದಾಗಿ. ಇಂಟರ್ನಲ್ ಅಸೆಸ್ಮೆಂಟ್ ಟೆಸ್ಟ್ ಬಹಳಷ್ಟು ಇರೋದ್ರಿಂದ ಅದು ಹಾಗೆ ಬಂದಿದೆ. ಇಲ್ಲಿ ಟೆಸ್ಟ್ ಎಂಬುದಾಗಿ ನಾನು ಕ್ರಿಯೇಟ್ ಮಾಡಿದ ಫೋಲ್ಡರ್ ಇದೆ. ಇದರ ಒಳಗಡೆ ನಾವು ಈಗ ಮಾಡ್ತಕ್ಕಂಥ ಎಲ್ಲ ವರ್ಕ್ನ, ಇಂಗ್ಲಿಷ್ ಟೆಸ್ಟ್ನ ಬದಲಾವಣೆಗಳು ಮತ್ತು ಕ್ವೆಶ್ಚನೇರ್ ದಾಖಲಾಗ್ತಾ ಹೋಗುತ್ತೆ. ಓಕೆ, ಸೊ ಈ ಫಾರ್ಮ್ಗೆ ಬರುವ. ಫಾರ್ಮ್ನಲ್ಲಿ ನೀವು ಹಲವಾರು ಐಕನ್ಗಳನ್ನು ನೋಡ್ತೀರಿ. ಇಲ್ಲಿ ಒಂದು ಥೀಮನ್ನು, ಕಸ್ಟಮೈಸ್ ಥೀಮ್ ಅವಕಾಶ ಇದೆ ನಿಮಗೆ. ಈ ಫಾರ್ಮ್ಗೆ ಹೇಗೆ ಕಾಣಬೇಕು ಅನ್ನೋದನ್ನು ಇಲ್ಲಿ ನೀವು ಡಿಸೈಡ್ ಮಾಡ್ಬೋದು. ಅದರ ಲುಕ್ ಹೇಗಿರಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಬೋದು. ಇಲ್ಲಿ ಪ್ರಿವ್ಯೂ ಇದೆ. ಫಾರ್ಮ್ ಆದ ನಂತರ ನೀವೊಮ್ಮೆ ಇದು ಹೇಗಿದೆ ಅಂತ, ಹೇಗೆ ಅದನ್ನು ಆನ್ಸರ್ ಮಾಡುವ ವಿದ್ಯಾರ್ಥಿ ನೋಡ್ತಾನೋ ಆ ರೀತಿಯಲ್ಲಿ ಪ್ರಿವ್ಯೂ ನೋಡ್ಬೋದು. ಸೆಟ್ಟಿಂಗ್ಸ್ ಇದೆ, ಇಲ್ಲಿ ಬೇರೆ ಬೇರೆ ಸೆಟ್ಟಿಂಗ್ಸ್ ಆಪ್ಷನ್ಸ್ ಇದೆ, ಅದು ಏನು ಅಂತ ಎಂಬುದನ್ನು ಮುಂದೆ ನೋಡುವ. ಸೆಂಡ್, ಕಳಿಸ್ಲಿಕ್ಕೆ, ಲಿಂಕನ್ನು ತಗೊಳ್ಳಿಕ್ಕೆ ಇದು ನಿಮಗಿರುವಂಥ ಅವಕಾಶ. ಇಲ್ಲಿ ಬೇರೆ ಅದರ್ ಫಾರ್ಮ್ ರಿಲೇಟೆಡ್, ಸೆಕ್ಷನ್ ರಿಲೇಟೆಡ್ ವಿಚಾರಗಳು, ಹೊಸ ಸೆಕ್ಷನನ್ನು ಆ್ಯಡ್ ಕ್ವೆಶ್ಚನ್ ಸೇರಿಸಲಿಕ್ಕೆ ಇರ್ಬೋದು, ಅಥವಾ ಇಂಪೋರ್ಟ್ ಕ್ವೆಶ್ಚನ್ ಬೇರೆ ಕಡೆಯಿಂದ ತರಲಿಕ್ಕೆ ಇರ್ಬೋದು, ಟೆಕ್ಸ್ಟ್ಗಳ ಡಿಸ್ಕ್ರಿಪ್ಷನ್, ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಕೊಡಲಿಕ್ಕೆ, ಇಮೇಜನ್ನು ಸೇರಿಸಲಿಕ್ಕೆ, ವಿಡಿಯೋಗಳನ್ನು ಸೇರಿಸಲಿಕ್ಕೆ, ಮತ್ತು ಸೆಕ್ಷನ್ಗಳನ್ನು, ಬೇರೆ ಬೇರೆ ಸೆಕ್ಷನ್ಗಳನ್ನು ಆ್ಯಡ್ ಮಾಡೋದನ್ನು ಇಲ್ಲಿ ಹೇಳೋದನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ನಾನು ಥೀಮನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಪ್ರಯೋಗಿಸ್ತೇನೆ. ನನಗೆ ಇದಕ್ಕೊಂದು ಲುಕ್ ಕೊಡಬೇಕಾಗಿದೆ, ಇದರ ಥೀಮ್ನಲ್ಲಿ ಬದಲಾವಣೆ ಮಾಡಬೇಕಾಗಿದೆ. ನೋಡಿ, 2-3 ಅಂಶ. ಇಲ್ಲೊಂದು ಹೆಡರನ್ನು ಕೂಡ ನೀವು ಕೊಡ್ಬೋದು. ಇಲ್ಲಿ ವೈಟ್ ಬ್ಲಾಂಕ್ ಸ್ಪೇಸ್ ಏನಿದೆ ಅಲ್ಲಿಗೆ ಒಂದು ಹೆಡರನ್ನು ಕೊಡ್ಬೋದು. ಚೂಸ್ ಅನ್ ಇಮೇಜ್ ಅಂತ ನಾನು ಹೋಗ್ತಾ ಇದ್ದೇನೆ. ಸೊ ಇಲ್ಲಿ ಥೀಮ್ಸನ್ನು, ನಿಮಗೆ ಅವೈಲೇಬಲ್ ಇರುವ ಥೀಮ್ಸನ್ನು ಸಿಸ್ಟಮ್ ಡಿಸ್ಪ್ಲೇ ಮಾಡುತ್ತೆ. ಅಥವಾ ನೀವು ನಿಮ್ಮ ಸಿಸ್ಟಮ್ನಿಂದ ಅಪ್ಲೋಡ್ ಥೀಮ್ಸ್ಗೆ ಹೋಗಿ ನೀವೇ ಒಂದು ಕ್ರಿಯೇಟ್ ಮಾಡಿದ ಫೋಟೋವನ್ನು ಮೇಲೆ ಹಾಕಲಿಕ್ಕೆ ಬರುತ್ತೆ. ಅಥವಾ ಬೇರೆ ಫೋಟೋಸ್ ಇದ್ದರೆ ಅದನ್ನು ಕೂಡ ಹುಡುಕಿ ಹಾಕ್ಬೋದು. ನಾನು ಇಲ್ಲಿರುವ ಥೀಮನ್ನೇ ಈಗ ಸದ್ಯಕ್ಕೆ ಫಾರ್ ಟೈಮ್ ಬೀಯಿಂಗ್ ಹಾಕ್ತಾ ಇದ್ದೇನೆ. ಸೊ ಇದನ್ನು ನಾನು ಚೂಸ್ ಮಾಡಿದೆ, ಇನ್ಸರ್ಟ್ ಕೊಡ್ತಾ ಇದ್ದೇನೆ. ಈಗ ನಾನು ಮಾಡಿದಂಥ ಥೀಮ್ ನನ್ನ ಫಾರ್ಮ್ನ ಹೆಡ್ಗೆ ಡಿಸ್ಪ್ಲೇ ಆಯಿತು. ಓಕೆ, ಸೊ ಇದನ್ನು ಇಲ್ಲಿ ಮಾತ್ರ ಹಾಕಿದ್ದೇನೆ. ಇಡೀ ಫಾರ್ಮ್ನಲ್ಲಿ ಒಂದು ಕಲರ್ನಲ್ಲಿ ಮಾಡಬೇಕಾದ ಬದಲಾವಣೆಯನ್ನು ನಾನು ಇಲ್ಲಿ ಮಾಡ್ಬೋದು. ಅದರ ಬ್ಯಾಕ್ಗ್ರೌಂಡ್ ಕಲರ್ ಹೇಗಿರಬೇಕು ಅಂತ, ಸ್ವಲ್ಪ ಡೀಪ್ ಕಲರ್ ಬೇಕಾದರೆ, ಡಾರ್ಕ್ ಕಲರ್ ಬೇಕಾದರೆ ನಾನು ಇದನ್ನು ಚೂಸ್ ಮಾಡಿ ಆಯ್ಕೆ ಮಾಡ್ತೇನೆ. ಅದು ಡಾರ್ಕ್ ಕಲರ್ ಆಗಿ ಚೇಂಜ್ ಆಗ್ತದೆ. ಇಲ್ಲಿ ಈ ಥೀಮ್ ಕಲರನ್ನು ಚೂಸ್ ಮಾಡ್ತೇನೆ, ಮತ್ತು ಪುನಃ ಡಾರ್ಕ್ ಕಲರ್ನ ಚೂಸ್ ಮಾಡಿದೆ.
ಇಡೀ ನನ್ನ ಫಾರ್ಮ್ಗೆ ಬದಲಾವಣೆ ಬಂದದ್ದನ್ನು ನೋಡ್ಬೋದು. ಬೇರೆ ಯಾವುದೇ ಚೇಂಜಸ್ಸನ್ನು ಕಲರನ್ನು ಈ ರೀತಿ ನಾವು ಇಲ್ಲಿ ಕ್ಲಿಕ್ ಮಾಡಿ ಥೀಮ್ ಕಲರ್ನಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಬೋದು. ಆ್ಯಡ್ ಕೊಟ್ಕೊಂಡ್ರೆ ಅದು ಆಗ್ತದೆ. ಸೊ ಈಗ ನಮ್ಮದು ಕಲರನ್ನು ಫೈನಲ್ ಮಾಡಿದೆವು. ಇಲ್ಲಿ ಫಾಂಟ್ ಸ್ಟೈಲನ್ನು ನೀವು ಚೇಂಜ್ ಮಾಡ್ಕೋಬೋದು. ಬೇಕಾದರೆ ಬೇಸಿಕ್ ಆಗಿ ಒಂದು ಬಗೆ ಇದೆ, ಡೆಕೋರೇಟಿವ್ ಸ್ಟೈಲ್ ಇದೆ, ಪ್ಲೇಫುಲ್ ಅಂತ ಒಂದು ಫಾಂಟ್ ಸ್ಟೈಲ್ ಇದೆ. ಯಾವುದನ್ನು ಕೂಡ ನೀವು ಬಳಸ್ಬೋದು. ಈಚೆ ಟೈಪ್ ನೀವು ಚೇಂಜ್ ಮಾಡಿದಾಗ ಅದರಲ್ಲಿ ಬದಲಾವಣೆಯನ್ನು ನೋಡ್ಬೋದು. ನಾನೀಗ ಪ್ಲೇಫುಲ್ ಫಾಂಟನ್ನು ಇಟ್ಕೊಂಡು ನನ್ನ ಕೆಲಸವನ್ನು ಮಾಡ್ತೇನೆ. ಓಕೆ, ಇದಿಷ್ಟು ನಿಮಗೆ ಥೀಮ್ ಆಪ್ಷನ್ಗೆ ಸಂಬಂಧಪಟ್ಟಾಗಿ ಅದು ಕೊಡ್ತಕ್ಕಂಥದ್ದು. ನಾನು ಹೇಳಿದಾಗೆ ಹೆಡರ್ನಲ್ಲಿ ನೀವು ನಿಮ್ಮದೇ ಆದ ಯುನೀಕ್ ಪಿಕ್ಚರನ್ನು ಬೇಕಾದರೆ ನಿಮ್ಮ ಕಾಲೇಜಿನ ಚಿತ್ರ ಹೊಂದಿದೆ ಅದನ್ನೇ ಹಾಕ್ಕೊಂಡು ನೀವು ಯುನೀಕ್ ಆಗಿ ಕೂಡ ಕ್ರಿಯೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಓಕೆ, ನಾನು ಥೀಮ್ ಆಪ್ಷನ್ಸನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತೇನೆ. ಸೊ ಈಗ ನಾನು ಹೆಡಿಂಗನ್ನು ಇಂಗ್ಲಿಷ್ ಟೆಸ್ಟ್ ಫಾರ್ ಫಸ್ಟ್ PA ಎಂಬುದಾಗಿ ಕೊಟ್ಟಿದ್ದೇನೆ. ಇದಕ್ಕೊಂದು ಡಿಸ್ಕ್ರಿಪ್ಷನ್ ಕೊಡಬೇಕು, ಏನು ಅಂತ, ಯಾರಿಂದ ನಡೀತಾ ಇದೆ ಅಂತ. ನಾನೀಗ ಇದನ್ನು ಕಂಡಕ್ಟೆಡ್ ಬೈ ವಿನಯ್ MS, assistant professor of English, GFGC ಸೀತಾ ಎಂಬುದಾಗಿ ಟೈಪ್ ಮಾಡಿದೆ. ಇದು ಡಿಸ್ಕ್ರಿಪ್ಷನ್ ಆಯಿತು. ಸೊ ಇದಕ್ಕಿಂತ ಮೇಲೆ ಕೂಡ ನೀವು ಬೇಕಾದರೆ ನಿಮ್ಮ ಕಾಲೇಜಿನ ಹೆಸರಿರುವ ಟೈಟಲ್ ಹೆಡಿಂಗ್ ಅನ್ನು ಇಲ್ಲಿ ಹಾಕ್ಕೊಳ್ಬಹುದು. ಅಥವಾ ಅದನ್ನು ಇನ್ನೂ ಅಫಿಷಿಯಲಿ ಮಾಡಲಿಕ್ಕೆ ಇದೇ ಟೈಟಲ್ನಲ್ಲಿ ಕೆಳಗಡೆ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಸಿದ್ಧಗಟ್ಟೆ ಇದನ್ನು ನೀವು ಟೈಪ್ ಮಾಡ್ಬೋದು. ಇದು ಹೇಗೆ ವಿಸಿಬಲ್ ಆಗ್ತದೆ ಅಂದರೆ ಇಲ್ಲಿ ಈ ಥರ ಇದೆ ನೋಡಿ. ಇಲ್ಲಿ ಪ್ರಿವ್ಯೂ ಅಲ್ಲಿ ನಿಮಗೆ ತೋರಿಸ್ತೇನೆ. ನೀವು ಕೊಟ್ಟಂಥ ಟೈಟಲ್ ಇಂಗ್ಲಿಷ್ ಟೆಸ್ಟ್ ಫಾರ್ ಫಸ್ಟ್ PA ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಸಿದ್ಧಗಟ್ಟೆ ಕಂಡಕ್ಟೆಡ್ ಬೈ ವಿನಯ್ MS, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಇಂಗ್ಲಿಷ್ ಈ ಥರ ಬಂತು. ನೀವು ಯಾವುದೇ ರೀತಿಯ ವಿಚಾರಗಳನ್ನು, ಇನ್ಸ್ಟ್ರಕ್ಷನ್ಸ್ಗಳನ್ನು, ಥ್ಯಾಂಕ್ಸನ್ನು, ವೆಲ್ಕಮನ್ನು ಏನು ಬೇಕಾದರೂ ಇಲ್ಲಿ ಹಾಕ್ಕೊಳ್ಬೋದು. ಯಾವುದೇ ಒಂದು ಹೊಸ ಫಾರ್ಮನ್ನು ನೀವು ಕ್ರಿಯೇಟ್ ಮಾಡಬೇಕಾದ್ರೆ. ಅಲ್ಲಿಗೆ ನಮಗೆ ಫಾರ್ಮ್ನ ಹೆಡ್ಡಿಂಗ್ ವಿಚಾರ ಕ್ಲಿಯರ್ ಆಯಿತು ಹೇಗೆ ಮಾಡ್ಕೊಳ್ಬೇಕು ಅಂತ. ಈಗ ಅನ್ಟೈಟಲ್ ಸೆಕ್ಷನ್ನಲ್ಲಿ ಕ್ವೆಶ್ಚನ್ಸ್ ಸ್ಟಾರ್ಟ್ ಆಗುತ್ತೆ. ಕ್ವೆಶ್ಚನ್ಸ್ಗೆ ಆಪ್ಷನ್ಸನ್ನು ಅದು ಆಟೋಮೆಟಿಕ್ಲಿ ಕೊಟ್ಟಿದೆ. ದ ಡಿಫಾಲ್ಟ್ ಮೆಥಡ್ ಆಫ್ ಕ್ವೆಶ್ಚನ್ ಈಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್, ಇದು ಕೊಡುವಂಥದ್ದು. ಆದರೆ ನೀವೇನು ಮಾಡಬೇಕು, ಮೊದಲನೇದಾಗಿ ಪ್ರತಿ ಗೂಗಲ್ ಫಾರ್ಮ್ನ ಆರಂಭದಲ್ಲಿ ಅದನ್ನು ಅಟೆಂಡ್ ಮಾಡುವ ವಿದ್ಯಾರ್ಥಿಗಳ ಕ್ರೆಡೆನ್ಷಿಯಲ್ಸನ್ನು, ಅವರ ದಾಖಲೆಯನ್ನು ಪಡ್ಕೊಳ್ಳುವುದು ಉತ್ತಮ. ಎರಡು ರೀತಿಯಲ್ಲಿ ಅದನ್ನು ಮಾಡ್ಬೋದು. ಮೊದಲನೇದಾಗಿ ಒಂದು ಇಮೇಲ್ ID-ಯನ್ನು ನೀವು ಇಲ್ಲಿ ಕೇಳ್ಬೋದು. ಆ ಇಮೇಲ್ ID ಕೇಳೋದ್ರಿಂದ ಇರುವ ಬೆನಿಫಿಟ್ ಏನು ಅಂದರೆ 2-3 ಬೆನಿಫಿಟ್ ಇದೆ. ಒಂದು, ಮಕ್ಕಳಿಗೆ ಅವರ ಇಮೇಲ್ ID-ಯ ಪ್ರಾಕ್ಟೀಸ್ ಆಗುತ್ತೆ. ವಿದ್ಯಾರ್ಥಿಗಳು ಅವರವರ ಇಮೇಲ್ ID-ಯನ್ನು ನೆನ್ಪಿಟ್ಕೊಳ್ತಾರೆ ಮತ್ತು ಅದನ್ನು ಬಳಸೋದನ್ನು ರೂಢಿಸ್ಕೊಳ್ತಾರೆ. ಎರಡನೆಯದು, ಇಮೇಲ್ ID-ಯ ಮೂಲಕ ನೀವು ಹಲವಾರು ಗೂಗಲ್ ಫಾರ್ಮ್ನ ಕೆಲಸಗಳನ್ನು ಮಾಡ್ಬೋದು. ಉದಾಹರಣೆಗೆ ನಾನು ಇಲ್ಲಿ ಸೆಟ್ಟಿಂಗ್ಸ್ಗೆ ಬರ್ತೇನೆ. ಇಲ್ಲಿ ಕಲೆಕ್ಟ್ ಇಮೇಲ್ ಅಡ್ರೆಸ್ ಅಂತ ಇದೆ. ಅಂದರೆ ಅಟೆಂಡ್ ಮಾಡಿದವರ ಇಮೇಲ್ ಅಡ್ರೆಸ್ಸನ್ನು ನಾನು ಕಲೆಕ್ಟ್ ಮಾಡ್ತೇನೆ. ಕಲೆಕ್ಟ್ ಮಾಡೋದನ್ನು ನಾನು ಟಿಕ್ ಮಾಡಿದ ಕೂಡಲೇ ಇನ್ನೊಂದು ಆಪ್ಷನ್ ಡಿಸ್ಪ್ಲೇ ಆಯಿತು, ರೆಸ್ಪಾನ್ಸ್ ರಿಸೀಟನ್ನು ಕೊಡಬೇಕು ಬೇಡವಾ ಅಂತ. ಅಂದರೆ ಅವರು ರೆಸ್ಪಾನ್ಸನ್ನು ನಮಗೆ ತಲುಪಿದ ಕೂಡಲೇ ಅವರಿಗೆ ಒಂದು ಥ್ಯಾಂಕ್ಸನ್ನು ಹಾಕುವುದಿರ್ಬೋದು ಅಥವಾ ರಿಸೀಟ್ಸ್ ಅನ್ನು ಕೊಡ್ಬೋದಾ ಬೇಡವಾ ಅಂತ. ನಾನು ಅದನ್ನು ಟಿಕ್ ಮಾಡಿದೆ, ಎಸ್ ಎಂಬುದಾಗಿ. ಮತ್ತೆ ಒಂದು ಡಿಸ್ಪ್ಲೇ ಆಯಿತು, ಇಫ್ ರೆಸ್ಪಾಂಡೆಂಟ್ ರಿಕ್ವೆಸ್ಟೆಡ್ ಅಥವಾ ಆಲ್ವೇಸ್ ಅಂತ ಇದೆ. ನಾನು ಆಲ್ವೇಸ್ ಅನ್ನು ಹಾಕ್ತೇನೆ. ಯಾಕೆಂದರೆ ಪ್ರತಿ ಬಾರಿ ಗೂಗಲ್ ಫಾರ್ಮನ್ನು ವಿದ್ಯಾರ್ಥಿ ಅಟೆಂಡ್ ಮಾಡಿದಾಗ ಅವರಿಗೊಂದು ರೆಸ್ಪಾನ್ಸ್ ಬೀಳುತ್ತೆ. ಅವರ ಮೊಬೈಲ್ನಲ್ಲಿ ಅಥವಾ ಅವರ ಲ್ಯಾಪ್ಟಾಪ್ಗೆ ಹೋದರೆ ಥ್ಯಾಂಕ್ ಯು ಫಾರ್ ಟೇಕಿಂಗ್ ದ ಟೆಕ್ಸ್ಟ್ ಅನ್ನೋದಾಗಿಯೋ ಏನಾದರೂ ಬಂದು ಹೋಗುವಂಥದ್ದು ನಾವು ನೋಡ್ತೇವೆ. ಅದನ್ನು ನಾವು ಇಲ್ಲಿ ಪ್ರೆಸೆಂಟೇಷನಲ್ಲಿ ಟೈಪ್ ಮಾಡಲಿಕ್ಕೆ ಅವಕಾಶ ಇದೆ. ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಅನ್ನೋದು ಡಿಫಾಲ್ಟ್ ಆಗಿ ಇರುತ್ತೆ. ಅಥವಾ ಥ್ಯಾಂಕ್ ಯು ಫಾರ್ ಟೇಕಿಂಗ್ ಟೆಸ್ಟ್. ಈ ಥರ ನಾನು ಕೊಟ್ಟಿದ್ದೇನೆ. ಇದು ಸೇವ್ ಕೊಡ್ತೇನೆ. ಇದು ಈ ರೀತಿಯಾಗಿ ಮುಂದುವರಿಯುತ್ತೆ. ಇಲ್ಲಿ ಇನ್ನೊಂದೆರಡು ಅಂಶಗಳನ್ನು ನೋಡಿ. ಶೋ ಪ್ರೋಗ್ರೆಸ್ ಬಾರ್ ಅಂತ ಇದೆ. ಇದು ಪ್ರತಿ ಸೆಕ್ಷನ್ನಲ್ಲಿ ಪ್ರತಿ ಕ್ವೆಶ್ಚನ್ ಅನ್ನು ಅಟೆಂಡ್ ಮಾಡ್ತಾ ಇದ್ದ ಹಾಗೆ ಎಷ್ಟು ಮುಂದುವರೆದಿದೆ, ಎಷ್ಟು ಭಾಗ ಮುಗೀತು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಅಥವಾ ಅಟೆಂಡ್ ಮಾಡುವವರಿಗೆ ನೋಡಲಿಕ್ಕೆ ಅನುಕೂಲ ಆಗ್ತದೆ.
ಹಾಗೆ ಶಫಲ್ ಕ್ವಶನ್ ಆರ್ಡರ್ ಅಂತ ಇದೆ. ನೀವು ಸೆಟ್ ಮಾಡ್ತಕ್ಕಂಥ ಕ್ವಶನ್ಸ್ ಬೇರೆ ಬೇರೆ ಆರ್ಡರ್ನಲ್ಲಿ ಬೇರೆ ಬೇರೆಯವರಿಗೆ ಡಿಸ್ಪ್ಲೇ ಆಗಬೇಕು. ಈಗ ಉದಾಹರಣೆಗೆ ಕೆಲವೊಮ್ಮೆ ವಿದ್ಯಾರ್ಥಿಗಳು ಏನಾದರೂ ಈ ಒಬ್ಬರಿಂದ ಒಬ್ರು ನೋಡುವಂಥ ಸಂದರ್ಭ ಇದೆ ಅನ್ನುವಂಥದ್ದು ಇತ್ತು, ಟೆಸ್ಟ್ ಮಾಡ್ತಾ ಇದ್ದೀರಿ. ಆಗ ನೀವು ಬೇಕಾದರೆ ಶಫಲ್ ಕ್ವಶನ್ ಆರ್ಡರ್ ಕೊಡ್ಬೋದು. ಆಗ ಒಬ್ಬರಿಗೆ ಒಂದು ರೀತಿ ಕ್ವಶನ್ ಡಿಸ್ಪ್ಲೇ ಆದರೆ ಇನ್ನೊಬ್ಬರಿಗೆ ಅದು ಶಫಲ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆಯಾಗಿ ಮೊದಲನೇ ಕ್ವಶನ್ ಇರೋದು ಕೊನೆಗೆ ಹೋಗ್ಬೋದು, ಕೊನೆಯದು ಮೊದಲಿಗೆ ಬರ್ಬೋದು. ಹೀಗೆ ಶಫಲ್ ಆಗಿ ವರ್ಕ್ ಆಗೋದನ್ನು ನಾವು ನೋಡ್ತೇವೆ. ಆದರೆ ಈ ಶಫಲ್ ಕ್ವಶನ್ ಆರ್ಡರ್ ಕೊಟ್ಟಾಗ ಅವರ ಮಾಹಿತಿಯನ್ನು ಕಲೆಕ್ಟ್ ಮಾಡುವ ಕಲಮ್ ಕೂಡ ಶಫಲ್ ಆಗುತ್ತೆ. ನೀವು ಹೇಗೆ ಬೇಕಾದರೂ ಮಾಡ್ಬೋದು, ಯಾಕೆಂದರೆ ಸ್ಪ್ರೆಡ್ಶೀಟ್ನಲ್ಲಿ ಅದು ಯಾವ ಆರ್ಡರ್ನಲ್ಲಿ ನೀವು ಕ್ವಶನ್ ಟೈಪ್ ಮಾಡಿರ್ತೀರೋ ಅದೇ ಆರ್ಡರ್ನಲ್ಲಿ ಆನ್ಸರ್ ಬಂದು ಕೂರುತ್ತೆ. ಬರೀ ಅದನ್ನು ಅಟೆಂಡ್ ಮಾಡುವವರಿಗೆ ಮಾತ್ರ ಶಫಲ್ ಆಗುತ್ತೆ. ನಾನಿಲ್ಲಿ ಶಫಲನ್ನು ಕೊಟ್ಟಿದ್ದೇನೆ ಬಿಕಾಸ್ ಇದು ಒಂದು ಟೆಸ್ಟ್ ಆದ ಕಾರಣ. ಓಕೆ, ಸೊ ನಾವು ಕಮ್ ಟು ದ ಜನರಲ್. ಈಗ ಪುನಃ ಇಲ್ಲಿ ನೋಡಿದ್ದೀರಿ, ಇಲ್ಲಿ ನಿಮ್ಗೆ ಇನ್ನೊಂದೆರಡು ಆಪ್ಷನ್ ಇದೆ. ರೆಕ್ವರ್ ಸೈನ್ ಇನ್ ಅಂತ ಇದೆ. ನೀವು ಒಂದೇ ಟೆಸ್ಟನ್ನು ಒಮ್ಮೆನೇ ಅಟೆಂಡ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಿದ್ರೆ ಸೈನ್ ಇನ್ ಆಗಿಯೇ ಮಾಡುವಂತೆ ಲಿಮಿಟ್ ಟು 1 ರೆಸ್ಪಾನ್ಸನ್ನು ಟಿಕ್ ಮಾಡ್ಬೋದು. ನಾನೀಗ ಸದ್ಯಕ್ಕೆ ಮಾಡೋದಿಲ್ಲ. ರೆಸ್ಪಾಂಡೆಂಟ್ಸ್ ಕ್ಯಾನ್ ಎಡಿಟ್ ಆಫ್ಟರ್ ಸಬ್ಮಿಟ್. ಇದನ್ನು ಕೊಟ್ಟರೆ ಒಮ್ಮೆ ಸಬ್ಮಿಟ್ ಮಾಡಿದ ಮೇಲೂ ಮತ್ತೆ ವಾಪಸ್ ಹೋಗಿ ಅವರ ಕ್ವಶನ್ಸ್ಗಳನ್ನ ಎಡಿಟ್ ಮಾಡ್ಬೋದು. ಹೀಗೆ ಮಾಡಿದರೆ ನಿಮ್ಮ ಟೆಸ್ಟ್ ಎಫೆಕ್ಟಿವ್ ಆಗೋದು ಕಷ್ಟ, ಯಾಕೆಂದರೆ ಪದೇ ಪದೇ ಎಡಿಟ್ ಮಾಡುವ ಸಾಧ್ಯತೆ ಇರುತ್ತೆ. ಇನ್ನೊಂದು ಸಿ ಸಮ್ಮರಿ ಚಾರ್ಟ್ಸ್ ಆ್ಯಂಡ್ ಟೆಕ್ಸ್ಟ್ ರೆಸ್ಪಾನ್ಸಸ್. ಇದನ್ನು ಟಿಕ್ ಮಾಡಿದರೆ ಎಷ್ಟು ರೆಸ್ಪಾನ್ಸ್ ಬಂದಿದೆ ಎಂಬ ಸಮ್ಮರಿ ಚಾರ್ಟ್ಗಳನ್ನು ನಿಮ್ಮ ವಿದ್ಯಾರ್ಥಿಗಳು ಯಾರು ಈ ಫಾರ್ಮನ್ನು ಅಟೆಂಡ್ ಮಾಡ್ತಾರೋ ಅವರು ಕೂಡ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಇವೆಲ್ಲ ಆಪ್ಷನ್ಗಳನ್ನು ನಾವು ನೋಡ್ಬೋದು. ಇಲ್ಲಿ ಸೇವ್ ಮಾಡ್ತೇನೆ. ಸೊ ಈಗ ನಾನು ಇಮೇಲ್ ಅಡ್ರೆಸ್ಸನ್ನು ಅಲ್ಲಿ ಕಲೆಕ್ಟ್ ಮಾಡೋದು ಹಾಕಿದ ಕೂಡಲೇ ವ್ಯಾಲಿಡ್ ಇಮೇಲ್ ಅಡ್ರೆಸ್ ಎಂಬುದಾಗಿ ಇಲ್ಲಿ ಬಂತು. ಈಗ ಇದಕ್ಕೊಂದು ವ್ಯಾಲಿಡ್ ಇಮೇಲ್ ಅಡ್ರೆಸ್ಸನ್ನು ಅಟೆಂಡ್ ಮಾಡುವವರು ಹಾಕಿದ ಮೇಲೆ ಫಾರ್ಮ್ ಮುಂದೆ ಪ್ರೊಸೀಡ್ ಆಗ್ತಾ ಹೋಗುತ್ತೆ. ಅಂದರೆ ಇದು ಕಂಪಲ್ಸರಿ ಆಯಿತು. ಇಲ್ಲೊಂದು ರೆಡ್ ಸ್ಟಾರ್ ಮಾರ್ಕನ್ನು ನೀವು ನೋಡ್ತಾ ಇದ್ದೀರಿ, ದಟ್ ಈಸ್ ಕಂಪಲ್ಸರಿ. ಎಲ್ಲೆಲ್ಲಿ ರೆಡ್ ಸ್ಟಾರ್ ಮಾರ್ಕ್ ಬರುತ್ತೋ ಅದೆಲ್ಲ ರಿಕ್ವೈರ್ಡ್, ಕಂಪಲ್ಸರಿಯಾಗಿ ಅಟೆಂಡ್ ಮಾಡಬೇಕು ಅನ್ನೋದು. ಓಕೆ, ಕ್ವಶನ್ ಬಿಲ್ಡ್ ಮಾಡೋದು ಹೇಗೆ ಅನ್ನೋದನ್ನು ನಾವು ನೋಡುವ. ಸೊ ಅನ್ಟೈಟಲ್ಡ್ ಕ್ವಶನ್ಗೆ ಇಲ್ಲಿ ಯಾವುದೇ ಕ್ವಶನ್ ನಾವು ಕೊಟ್ಟಿಲ್ಲ. ನಾನು ಈಗಾಗಲೇ ಹೇಳಿದೆ, ಈ ಮೊದಲು ನನಗೆ ವಿದ್ಯಾರ್ಥಿಯ ಮಾಹಿತಿ ಬೇಕು. ಹಾಗಾಗಿ ಮೊದಲನೇ ಕ್ವಶನ್ ನಂದು ನೇಮ್ ಆಫ್ ದ ಸ್ಟೂಡೆಂಟ್. ನೇಮ್ ಆಫ್ ದ ಸ್ಟೂಡೆಂಟ್ ಅನ್ನು ಕೊಟ್ಟೆ, ಶಾರ್ಟ್ ಆನ್ಸರ್ ಕ್ವಶನ್ ಆಗಿ, ಯಾಕೆಂದರೆ ಇದನ್ನು ಅಬ್ಜೆಕ್ಟಿವ್ ಟೈಪ್ನಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ. ಸೊ ಶಾರ್ಟ್ ಆನ್ಸರ್ ಕ್ವಶನ್ ಆಗಿ ನಾನು ಅದು ಆಟೋಮೆಟಿಕ್ಲಿ ಚೇಂಜ್ ಆಗುತ್ತೆ, ಮಲ್ಟಿಪಲ್ ಚಾಯ್ಸ್ನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆದ ಕಾರಣ. ಸೊ ನೇಮನ್ನು ನಾನು ಕೊಟ್ಟೆ. ಇಲ್ಲಿ ಯಾವಾಗ ಶಾರ್ಟ್ ಆನ್ಸರ್ ಕ್ವಶನ್ ಅನ್ನು ನೀವು ಚೂಸ್ ಮಾಡಿದ್ದೀರಿ ಅಥವಾ ಅದಾಗಿಯೇ ಚೂಸ್ ಆಗಿದೆ, ಅಲ್ಲೊಂದು ಪ್ರಿವಿಲೇಜ್ ಎಕ್ಸ್ಟ್ರಾ ಸಿಗುತ್ತೆ. ಅದೇನು ಅಂತ ಹೇಳಿದರೆ, ಓಕೆ, ಅದಕ್ಕೂ ಮೊದಲು ಇದನ್ನು ರೆಕ್ವೈರ್ಡ್ ಕ್ವಶನ್ ಆಗಿ ಮಾಡುವ. ಇದನ್ನು ರೈಟ್ ಕ್ಲಿಕ್ ಮಾಡಿದರೆ ರೆಕ್ವೈರ್ಡ್ ಅಂದ್ರೇನು ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಾಗುತ್ತೆ, ಮುಂದೆ ಒಂದು ರೆಡ್ ಸ್ಟಾರ್ ಮಾರ್ಕ್ ಡಿಸ್ಪ್ಲೇ ಆಗುತ್ತೆ. ಪ್ರಿವ್ಯೂ ಅಲ್ಲಿ ನಾವು ನೋಡ್ಬೋದು. ಉದಾಹರಣೆಗೆ ನೋಡಿ, ಪ್ರಿವ್ಯೂಗೆ ನಾವು ಹೋದಾಗ ಇದು ರೆಕ್ವೈರ್ಡ್ ಇಮೇಲ್ ಅಡ್ರೆಸ್, ನೇಮ್ ಆಫ್ ದ ಸ್ಟೂಡೆಂಟ್ ರೆಕ್ವೈರ್ಡ್. ನಾನು ಈಗಾಗಲೇ ಪ್ರೋಗ್ರೆಸ್ ಬಾರ್ ಅನ್ನು ಟಿಕ್ ಮಾಡಿದ್ದೇನೆ. ಇಲ್ಲಿ ಪ್ರೋಗ್ರೆಸ್ ಬಾರ್ ಹೋಗ್ತಾ ಇದೆ. ಸೊ ಇಲ್ಲಿ ನನ್ನ ಇಮೇಲ್ ಅನ್ನು ಕಲೆಕ್ಟ್ ಮಾಡಿರೋದ್ರಿಂದ ಎ ಕಾಪಿ ಆಫ್ ಯುವರ್ ರೆಸ್ಪಾನ್ಸ್ ವಿಲ್ ಬಿ ಇಮೇಲ್ ಟು ಯುವರ್ ಅಡ್ರೆಸ್ ಟು ದ ಅಡ್ರೆಸ್ ಯು ಪ್ರೊವೈಡೆಡ್ ಎಂಬುದಾಗಿ ಕೂಡ ಬಂತು. ಓಕೆ, ನಾ ಕಮ್ ಟು ದಿಸ್ ಪ್ಲೇಸ್. ಈಗ ನೋಡ್ತೀರಿ, ನೇಮ್ ಆಫ್ ದ ಸ್ಟೂಡೆಂಟ್ ಆಯಿತು. ಇಲ್ಲಿ ಈ ಆಪ್ಷನ್ ಅನ್ನು ನೀವು ಕೊಟ್ಟರೆ ಇದೇ ಪ್ರಶ್ನೆ ಇನ್ನೊಂದು ಸಾರಿ ಡೂಪ್ಲಿಕೇಟ್ ಆಗಿ ಕಾಪಿ ಆಗ್ತದೆ. ಸೊ ಈಸಿ, ಫಾರ್ಮ್ ಅನ್ನು ಬಿಲ್ಡ್ ಮಾಡೋದು ಈಸಿ. ಇಲ್ಲಿ ಏನೇನು ಫೀಚರ್ ಅನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ಅದೆಲ್ಲ ಆಸ್ ಇಟ್ ಈಸ್ ಮುಂದಿನ ಪ್ರಶ್ನೆಗೆ ಕಾಪಿ ಆಗ್ತದೆ. ಸೊ ಇಲ್ಲಿ ಡಿಲೀಟ್ ಕೊಟ್ಟರೆ ಬೇಡ ಅಂದರೆ ಅದು ಡಿಲೀಟ್ ಆಗುತ್ತೆ. ಓಕೆ, ಸೊ ಜಾಗ್ರತೆ ಇರಿ, ಡೂಪ್ಲಿಕೇಟ್ ಮತ್ತು ಡಿಲೀಟ್ ಇಲ್ಲೆಲ್ಲ ಟೈಪ್ ಮಾಡಿದ ಮೇಲೆ ಮಿಸ್ ಆಗಿ ಇದನ್ನು ಒತ್ಬಿಟ್ರೆ ಅದು ಡಿಲೀಟ್ ಆಗುತ್ತೆ. ಇಮಿಡಿಯೇಟ್ಲಿ ಅಂಡು ಕೊಟ್ಟರೆ ಅದು ಮತ್ತೆ ಸರಿ ಆಗುತ್ತೆ. ಇಲ್ಲಿ ಇನ್ನೊಂದು ಆಪ್ಷನ್ ಅನ್ನು ನಾನು ತೋರಿಸ್ತೇನೆ, ಡಿಸ್ಕ್ರಿಪ್ಷನ್ ಅಂತ ಇದೆ. ಇಲ್ಲಿ ನನಗೊಂದು ಈ ನೇಮ್ ಹೇಗಿರಬೇಕು ಅಂತ ಡಿಸ್ಕ್ರೈಬ್ ಮಾಡಲಿಕ್ಕೆ ಬರುತ್ತೆ. ಉದಾಹರಣೆಗೆ ನನಗೆ ಏನೇನೋ ಬರೀಬಾರ್ದು ಅವರು, ಅದನ್ನು ಅವರ ಅಫಿಷಿಯಲ್ ರೆಕಾರ್ಡಲ್ಲಿ ಹೇಗಿದೆಯೋ ಹಾಗೆ ಬರಬೇಕು. ಸೊ ನಾನೊಂದು ನೇಮ್ as per the institution record ಅಂತ ಡಿಸ್ಕ್ರಿಪ್ಷನ್ ಕೊಟ್ಟೆ. ಈಗ ಇದನ್ನು ಅವ್ರು ನೋಡ್ಬೋದು, ಪ್ರಿವ್ಯೂ ಅಲ್ಲಿ ನೋಡಿ, ಈ ಪಕ್ಕದಲ್ಲಿ ಪ್ರಿವ್ಯೂ ವಿಂಡೋ ಇದೆ. ರೀಲೋಡ್ ಕೊಡ್ತೇನೆ. ರೀಲೋಡ್ ಕೊಟ್ಟಾಗ ಅದು ನೇಮ್ ಆಸ್ ಪರ್ ದ ಇನ್ಸ್ಟಿಟ್ಯೂಷನ್ ರೆಕಾರ್ಡ್ ಅಂತ ಅದು ಡಿಸ್ಪ್ಲೇ ಆಯಿತು. ಅಲ್ಲೊಂದು ನಾನು ಇದಕ್ಕೆ ಏನಿರಬೇಕು ಅನ್ನುವ ಡಿಸ್ಕ್ರಿಪ್ಷನ್ ಅನ್ನು ಕೊಟ್ಟೆ. ಹಾಗೆಯೇ ಇಲ್ಲಿ ರೆಸ್ಪಾನ್ಸ್ ವ್ಯಾಲಿಡೇಷನ್ ಎಂಬ ಒಂದು ಅವಕಾಶ ಇದೆ. ಇದನ್ನು ನೀವು ಸೆಲೆಕ್ಟ್ ಮಾಡಿದರೆ ಈ ಪ್ರಶ್ನೆಗೆ ಕೊಡುವ ಉತ್ತರ ಯಾವ ರೀತಿಯಲ್ಲಿ ಇರಬೇಕು, ನಂಬರ್ ಆಗಿರಬೇಕು ಅಥವಾ ಟೆಕ್ಸ್ಟ್ ಆಗಿರಬೇಕು
ಅಥವಾ ಲೆಂತ್ ಎಷ್ಟಿರಬೇಕು ಅಥವಾ ರೆಗ್ಯುಲರ್ ಎಕ್ಸ್ಪ್ರೆಷನ್ನು ಎಂಬುದಾಗಿ. ನಾನಿಲ್ಲಿ ಸದ್ಯಕ್ಕೆ ಟೆಕ್ಸ್ಟನ್ನು ಈಗ ನಾನು ಪ್ರಿವ್ಯೂಗೆ ಹೋಗಿ ನೋಡ್ತೇನೆ. ಪ್ರಿವ್ಯೂ ಅಲ್ಲಿ ನೀವು ನೋಡುವಾಗ ಈ ರೀತಿ ಡಿಸ್ಪ್ಲೇ ಆಗಿದೆ. ನಾನೀಗ ನಂಬರನ್ನು ಎಂಟ್ರಿ ಮಾಡ್ತೇನೆ. ನನ್ನ ಹೆಸರಿನ ಪ್ಲೇಸ್ನಲ್ಲಿ ಅಕಸ್ಮಾತ್ ಆಗಿ ನಾನು ನಂಬರನ್ನು ಎಂಟ್ರಿ ಮಾಡಿದರೆ ಅದು ಮಸ್ಟ್ ಕಂಟೈನ್ ಟೆಕ್ಸ್ಟ್ ಎಂಬುದಾಗಿ ಬಂತು. ಅಂದರೆ ಇಲ್ಲಿ ಅದೇ ಇರಬೇಕು ಅಂತ. ಇದು ಬಹಳ ಉಪಯೋಗಕಾರಿ ಎಲ್ಲಿ ಅಂತ ಹೇಳಿದರೆ ಮುಂದಿನ ಕಾಲಮ್ಗಳಲ್ಲಿ ನಾನು ತೋರಿಸ್ತೇನೆ. ಈಗ ನೇಮ್ ಆಫ್ ದ ಸ್ಟೂಡೆಂಟ್ ಆಯಿತು. ಇಮಿಡಿಯೇಟ್ಲಿ ನಾನು ರಿಜಿಸ್ಟರ್ ನಂಬರನ್ನು ತಗೋಬೇಕು. ರಿಜಿಸ್ಟರ್ ನಂಬರ್ ಇಲ್ಲಿ ಏನಾಗುತ್ತೆ, ಕೆಲವು ಮಕ್ಕಳು ಏನನ್ನೋ ಬರೆಯೋ ಸಾಧ್ಯತೆ ಇರುತ್ತೆ ಕೆಲವೊಮ್ಮೆ ಗೊತ್ತಾಗದೆ. ಆಗ ನೀವು ಇಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಕೊಡಿ, ಆಸ್ ಪರ್ ಕಾಲೇಜ್ ಇನ್ಸ್ಟಿಟ್ಯೂಷನ್ ರೆಕಾರ್ಡ್ ಎಂಬುದಾಗಿ ಇರಲಿ. ಅಕಸ್ಮಾತ್ ಬೈ ಮಿಸ್ಟೇಕ್ ಬೇರೆ ಟೆಕ್ಸ್ಟ್ನ ಅವ್ರು ಎಂಟರ್ ಮಾಡುವ ಸಂದರ್ಭ ಇದ್ದರೆ ನಾವು ನಂಬರನ್ನು ವ್ಯಾಲಿಡೇಟ್ ಮಾಡಿದರೆ ಇಲ್ಲಿ ಅದು ನಂಬರ್ ಎಷ್ಟು ಡಿಜಿಟ್ ನಂಬರು ಎಂಬುದಾಗಿ ಕೂಡ ಕೊಡ್ಬೋದು. ಗ್ರೇಟರ್ ದ್ಯಾನ್ ಅಂತ ಇದೆ ಇಲ್ಲಿ, ಗ್ರೇಟರ್ ದ್ಯಾನ್ ಈಕ್ವಲ್ ಟು ಲೆಸ್ ದ್ಯಾನ್ ಅಂತ ಇದೆ. ಸೊ ನಾನು ಲೆಸ್ ದ್ಯಾನ್ ಕೊಡ್ತೇನೆ. ಈಗ ಲೆಸ್ ದ್ಯಾನ್ ಯಾಕೆ, ಲೆಸ್ ದ್ಯಾನ್ ಆಗಿಯೂ ಕೊಡ್ಬೋದು ಅಥವಾ ಗ್ರೇಟರ್ ದ್ಯಾನ್ ಆಗಿಯೂ ಕೊಡ್ಬೋದು. ನಾನು ಗ್ರೇಟರ್ ದ್ಯಾನ್ ಅನ್ನೇ ಕೊಡ್ತೇನೆ. ಈಗ ನನ್ನ ರಿಜಿಸ್ಟರ್ ನಂಬರ್, ನನ್ನ ಸ್ಕೂಲಿನ ರಿಜಿಸ್ಟರ್ ನಂಬರ್ 8 ಡಿಜಿಟ್ ಇದೆ, ಹಾಗಾಗಿ 8ಅನ್ನು ನಾನು ಚೂಸ್ ಮಾಡಿದ್ದೇನೆ. ಸೊ ಇಲ್ಲಿಗೆ ಈ ಕ್ವೆಶ್ಚನ್ನ ಭಾಗ ರೆಕ್ವೈರ್ಡ್ ಕೂಡ ಆಗಿದೆ, ಫೈನಲ್ ಆಗಿದೆ. ನೆಕ್ಸ್ಟ್ ಪುನಃ ಒಂದು ಡೂಪ್ಲಿಕೇಟ್ನ ಕ್ರಿಯೇಟ್ ಮಾಡ್ಕೋತೇನೆ ಮುಂದಿನ ಪ್ರಶ್ನೆಗಾಗಿ. ಈಗ ರಿವ್ಯೂ ಅಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಇಲ್ಲಿ ನಾನು ಹೆಸರನ್ನು ಚೇಂಜ್ ಮಾಡಬೇಕಾಗ್ತದೆ. ಉದಾಹರಣೆಗೆ ನಾನು ವಿನಯ್ ಎಂಬುದಾಗಿ ಹೆಸರನ್ನು ಹಾಕಿದೆ. ಆಮೇಲೆ ಅದನ್ನು ರೀಲೋಡ್ ಮಾಡಬೇಕು. ಈಗ ನೋಡಿ ರಿಜಿಸ್ಟರ್ ನಂಬರ್ ಅನ್ನೋದು ಕೇಳ್ತಾ ಇದೆ. ರಿಜಿಸ್ಟರ್ ನಂಬರ್ನಲ್ಲಿ ನಾನು 1892673 ಒಂದು ವೇಳೆ ನಾನು 7 ಡಿಜಿಟ್ ಕೊಟ್ಟರೆ ಅಲ್ಲಿ ಅದು ತಪ್ಪಾಗಿ ಬರುತ್ತೆ. ಅದನ್ನು ಪುನಃ ನಾನು 8 ಡಿಜಿಟ್ನಲ್ಲಿಯೇ ಎಂಟರ್ ಮಾಡಬೇಕು. ಹೆಚ್ಚಿಗೆ ಇದ್ದರೆ ಅದು ತಗೊಳ್ಳೋದಿಲ್ಲ. ಅದನ್ನು ಕೂಡ ನೀವು ಗ್ರೇಟರ್ ದ್ಯಾನ್ನಲ್ಲಿ ಲೆಸ್ ಅದನ್ನು ವ್ಯಾಲ್ಯೂವನ್ನು ಹಾಕಬೇಕಾಗುತ್ತೆ. ಸೊ ರಿಜಿಸ್ಟರ್ ನಂಬರ್ ಇಲ್ಲಿದೆ. ನಾನು ಶಫಲ್ ಕ್ವೆಶ್ಚನ್ ಕೊಟ್ಟ ಕಾರಣ ಅಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಮೊದಲನೇ ಪ್ರಶ್ನೆ ನೇಮ್ ಆಫ್ ದ ಸ್ಟೂಡೆಂಟ್ ಇದೆ. ಇಲ್ಲಿ ಬರುವಾಗ ನೇಮ್ ಆಫ್ ದ ಸ್ಟೂಡೆಂಟ್ ಕೊನೆಯ ಪ್ರಶ್ನೆ ಆಗಿದೆ. ಪ್ರತಿ ಬಾರಿಯೂ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಒಂದು ಪ್ರಿವ್ಯೂವನ್ನು ಚೇಂಜ್ ಮಾಡುವ, ಇನ್ನೊಮ್ಮೆ ರೀಲೋಡ್ ಕೊಟ್ಟರೆ ಶಫಲ್ ಆರ್ಡರ್ ಬದಲಾವಣೆ ಆಗ್ತದೆ. ನೋಡಿ ರಿಜಿಸ್ಟರ್ ನಂಬರ್ ಇಲ್ಲಿ ಬಂತು, ನೇಮ್ ಆಫ್ ದ ಸ್ಟೂಡೆಂಟ್ ಇಲ್ಲಿ ಬಂತು, ಇನ್ನೊಂದು ರಿಜಿಸ್ಟರ್ ನಂಬರ್ ನಾನು ಈಗ ಮುಂದಿನ ಪ್ರಶ್ನೆಗೆ ಓಪನ್ ಮಾಡಿದ ಕಾಲಮ್ ಕೊನೆಯಲ್ಲಿ ಬಂತು. ಓಕೆ, ಹೀಗಿದೆ. ಈಗ ಕ್ಲಾಸ್ನ ಮಾಹಿತಿ ಬೇಕು ನನಗೆ. ಗೂಗಲ್ ಫಾರ್ಮ್ ನಮಗೆ ಹಲವಾರು ಬಗೆಯ ಪ್ರಶ್ನೆಯನ್ನು ಕೇಳುವ ಅವಕಾಶವನ್ನು ಕೊಡ್ತದೆ. ಅವನ್ನ ಈ ಬಾಕ್ಸ್ನಲ್ಲಿ ಈ ತ್ರಿಕೋನ ಏನಿದೆ ಅದರಲ್ಲಿ ನೀವು ನೋಡ್ಬೋದು. ಒಂದು ಶಾರ್ಟ್ ಆನ್ಸರ್ ಕ್ವೆಶ್ಚನ್, ಅಲ್ಲಿ ಅವರೇ ಟೈಪ್ ಮಾಡಿ ಕೊಡ್ತಕ್ಕಂಥ ಆನ್ಸರು. ಎರಡನೇದು ಪ್ಯಾರಾಗ್ರಾಫ್ನಲ್ಲಿ ಕೂಡ ಆನ್ಸರ್ ಕೊಡ್ಬೋದು, ಉದ್ದದಾದ ಪ್ಯಾರಾಗ್ರಾಫ್ನಲ್ಲಿ ಅವರು ಟೈಪ್ ಮಾಡಿ ಕೊಡ್ತಕ್ಕಂಥ ಆನ್ಸರ್. ಮಲ್ಟಿಪಲ್ ಚಾಯ್ಸ್ ಆಪ್ಷನ್, ಇಲ್ಲೇ ಚಾಯ್ಸ್ ಆಪ್ಷನ್ ಇರುತ್ತೆ ABCD, ಅದರಲ್ಲಿ ಒಂದನ್ನು ಅವ್ರು ಚೂಸ್ ಮಾಡುವಂಥದ್ದು. ಎಷ್ಟು ಚಾಯ್ಸ್ ಬೇಕಾದರೂ ನೀವು ಕೊಡ್ಬೋದು. ಚೆಕ್ ಬಾಕ್ಸಸ್ ಅಂದರೆ 4 ಆಪ್ಷನ್ ಕೊಟ್ಟಿರ್ತೀರಿ, ಬಾಕ್ಸನ್ನು ಚೆಕ್ ಮಾಡೋದು, ರೈಟ್ ಟಿಕ್ ಮಾಡಲಿಕ್ಕೆ ಅಲ್ಲಿ ಕ್ಲಿಕ್ ಮಾಡಿ ಮಾಡುವಂಥದ್ದು. ಏನೊಂದು ಡ್ರಾಪ್ ಡೌನನ್ನು ಕೊಡುವಂಥದ್ದು. ಡ್ರಾಪ್ ಡೌನ್ನಲ್ಲಿ ನಿಮಗೆ ನೀವೇ ಆಪ್ಷನ್ಗಳನ್ನ ಕೊಡ್ತೀರಿ, ಅವ್ರು ಸೆಲೆಕ್ಟ್ ಮಾಡ್ತಾರೆ ಅಲ್ಲಿ ಕೂಡ. ಸೊ ಫೈಲನ್ನು ಅಪ್ಲೋಡ್ ಮಾಡಲಿಕ್ಕಿದೆ ಮಾಹಿತಿ ಬೇಕಾದರೆ, ಅಥವಾ ಮಲ್ಟಿಪಲ್ ಚಾಯ್ಸ್ ಗ್ರಿಡ್ ಇದೆ. ನೀವೊಂದು ಫೀಡ್ಬ್ಯಾಕನ್ನು ಕಲೆಕ್ಟ್ ಮಾಡ್ತಾ ಇದ್ದೀರಿ. ಆಗ ಮಲ್ಟಿಪಲ್ ಚಾಯ್ಸ್ ಗ್ರಿಡ್ಡನ್ನು ಕೊಟ್ಟರೆ ಲೆಫ್ಟ್ ಸೈಡ್ನಲ್ಲಿ ಕ್ವೆಶ್ಚನ್ಸ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಿಡ್ ಅಂದರೆ ಗುಡ್, ವೆರಿ ಗುಡ್, ಆವರೇಜ್, ಪುವರ್, ವೆರಿ ಪುವರ್, ಹೀಗೆ ಆಪ್ಷನ್ಸ್ಗಳನ್ನ ರೈಟ್ ಸೈಡ್ನಲ್ಲಿ ಕೊಡ್ಬೋದು. ನಾನೀಗ ಡ್ರಾಪ್ ಡೌನ್ ಕ್ಲಾಸ್ ಆದ ಕಾರಣ ಡ್ರಾಪ್ ಡೌನನ್ನು ಚೂಸ್ ಮಾಡ್ತೇನೆ. ಈ ಡ್ರಾಪ್ ಡೌನ್ ಯಾಕೆ ಚೂಸ್ ಮಾಡಬೇಕು ಅಂತ ಹೇಳಿದರೆ, ಕೆಲವೊಮ್ಮೆ ಈ ಕ್ಲಾಸನ್ನು ಎಂಟ್ರಿ ಮಾಡಬೇಕಾದ್ರೆ ಶಾರ್ಟ್ ಆನ್ಸರ್ ಕ್ವೆಶ್ಚನ್ ಕೊಟ್ಟರೆ ಮಕ್ಕಳು ತಪ್ಪು ಮಾಡುವ ಸಾಧ್ಯತೆ ಇರುತ್ತೆ. ನಿಮ್ಮ ದಾಖಲೆಗಳು ಇದರಲ್ಲಿ ಸ್ಟೋರ್ ಆಗ್ತಕ್ಕಂಥ ದಾಖಲೆ, ಕಲೆಕ್ಟ್ ಮಾಡ್ತಕ್ಕಂಥ ಮಾಹಿತಿ ಕರೆಕ್ಟಾಗಿ ಬರಬೇಕು ಅಂತ ಆದರೆ ನೀವು ನಿಮ್ಮ ಹೆಚ್ಚಿನ ಮಾಹಿತಿ ಇಲ್ಲದೇ ಇದ್ದಾಗ ಡ್ರಾಪ್ ಡೌನನ್ನು ಕೊಟ್ಬೇಡಿ. ಉದಾಹರಣೆಗೆ ನನಗೆ ಫಸ್ಟ್ BAಗೆ ಇಂಗ್ಲೀಷ್ ಟೆಸ್ಟನ್ನು ಕೊಟ್ಟಿದ್ದೇನೆ. ನಾನು ಫಸ್ಟ್ BA ಸೆಕ್ಷನ್ A ಅಂತ ಕೊಡ್ತೇನೆ. ಇಲ್ಲಿ ಪುನಃ ಇಲ್ಲಿ ಫಸ್ಟ್ BA ಸೆಕ್ಷನ್ B ಎಂಬುದಾಗಿ ಕೊಡ್ತೇನೆ. 2 ಸೆಕ್ಷನ್ ಇದೆ ಅಂತ ಅಂದ್ಕೊಳ್ಳುವ ನಮ್ಮ ಸ್ಕೂಲ್ನಲ್ಲಿ ಅಥವಾ ನಮ್ಮ ಕಾಲೇಜ್ನಲ್ಲಿ. ಸೊ ಈಗ ಈ 2 ಆಪ್ಷನ್ಗಳು ರಿವ್ಯೂ
ಪ್ರೀ ರಿವ್ಯೂಗೆ ಹೋಗಿ ನೋಡಿ. ಅಲ್ಲಿ ನೇಮ್ ಆಫ್ ದ ಸ್ಟೂಡೆಂಟ್, ರಿಜಿಸ್ಟರ್ ನಂಬರ್, ಕ್ಲಾಸ್ಗೆ ಬಂದಾಗ ಚೂಸ್ ಎಂಬುದಾಗಿ ಬಂತು. ಇಲ್ಲಿ ಕ್ಲಿಕ್ ಮಾಡಿದರೆ ಡ್ರಾಪ್ ಡೌನ್ನಲ್ಲಿ ಫಸ್ಟ್ ಬಿ ಎ ಸೆಕ್ಷನ್ ಎ, ಫಸ್ಟ್ ಬಿ ಎ ಸೆಕ್ಷನ್ ಬಿ, ಇದನ್ನು ಒಂದನ್ನು ನಾನು ಚೂಸ್ ಮಾಡಬಹುದು. ಫಸ್ಟ್ ಬಿ ಎ ಸೆಕ್ಷನ್ ಎ ಅನ್ನು ನಾನು ಚೂಸ್ ಮಾಡಿದೆ ಉದಾಹರಣೆಗೆ. ಸೊ ಹೀಗಾಯಿತು. ಇಲ್ಲಿ 3 ಮಾಹಿತಿಯನ್ನು ನಾನು ತಗೊಂಡೆ. ಇದೇ ರೀತಿಯಾಗಿ ಎಷ್ಟು ಹೆಚ್ಚಿನ ಯಾವುದೇ ಮಾಹಿತಿಯನ್ನು ಅಲ್ಲಿ ಸೇರಿಸ್ತಾ ಹೋಗ್ಬೋದು. ಇಲ್ಲಿ ಏನಾದರೂ ಇಮೇಜನ್ನು ಅಥವಾ ವಿಡಿಯೋವನ್ನು ಸೇರಿಸಬೇಕಿದ್ರೆ ಇಲ್ಲಿ ವಿಡಿಯೋವನ್ನು ಆ್ಯಡ್ ವಿಡಿಯೋ ಕೊಟ್ಟರಾಯ್ತು, ಇಮೇಜ್ಗೆ ಇಮೇಜ್ ಆ್ಯಡ್ ಮಾಡ್ತಾ ಹೋದ್ರಾಯ್ತು. ಇವಿಷ್ಟು ಕ್ವಶನ್ಸ್ ಅನ್ನು ಮಾಡ್ತಾ ಇರಬೇಕಾದ್ರೆ ಯೂಸ್ ಆಗ್ತಕ್ಕಂಥ ಅಂಶಗಳು. ಓಕೆ, ಸೊ ನಾನೀಗ ಒಂದು ಸೆಕ್ಷನ್ನಲ್ಲಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ಪಡೆದೆ, ಇನ್ನೊಂದು ಸೆಕ್ಷನ್ನಲ್ಲಿ ನನ್ನ ಕ್ವಶನ್ಸ್ಗಳನ್ನು ಆರಂಭಿಸಲಿಕ್ಕೆ ಬಯಸ್ತೇನೆ. ಸೆಕ್ಷನ್ಸ್ ಅಂತ ಹೇಳಿದರೆ ನೀವು ಇಲ್ಲಿ ಹೋದರೆ ಹೊಸದಾದಂಥ ಆ್ಯಡ್ ಎ ಸೆಕ್ಷನ್ ಅಂತ ಕೊಡ್ಬೋದು. ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ ನೋಡಿ. ಆ್ಯಡ್ ಅಂದಾಗ ಸೆಕ್ಷನ್ 2 ಆಫ್ 2 ಎಂಬುದಾಗಿ ಬಂತು. ಆಫ್ಟರ್ ಸೆಕ್ಷನ್ 1 ಕಂಟಿನ್ಯೂ ಟು ಸೆಕ್ಷನ್ 2 ಎಂಬುದಾಗಿ ಬಂತು. ಈ ಸೆಕ್ಷನ್ ಮಾಡ್ಕೊಳ್ಳೋದ್ರಿಂದ ಒಂದು ಬೆನಿಫಿಟ್ ಇದೆ. ಅದೇನು ಅಂದರೆ ನಿಮ್ಮ ಗೂಗಲ್ ಫಾರ್ಮನ್ನು ಆರ್ಗನೈಸ್ ಮಾಡ್ಬೋದು ನೀಟಾಗಿ. ಯಾವುದಕ್ಕೆ ಯಾವ್ದು ಸಂಬಂಧಪಟ್ಟಿದೆಯೋ ಅದನ್ನು ಅದೇ ಸೆಕ್ಷನಲ್ಲಿ ಕೇವಲ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಮಾತ್ರ ಆ ಸೆಕ್ಷನ್ ಒಳಗೆ ಇಡ್ಬೋದು. ಎರಡನೇದು, ಇತ್ತೀಚಿನ ಕಾಲದಲ್ಲಿ ಗೂಗಲ್ ಫಾರ್ಮನ್ನು ನಾವು ಎಲ್ಲರೂ ಲ್ಯಾಪ್ಟಾಪ್ನಲ್ಲೇ ಫಿಲ್ ಮಾಡೋದಿಲ್ಲ ಅಥವಾ ಮಾಡೋದಿಲ್ಲ. ನಾವು ಮೊಬೈಲ್ ಮೂಲಕ ಮಾಡ್ತೇವೆ. ಮೊಬೈಲ್ನಲ್ಲಿ ಈ ಸೆಕ್ಷನ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಸ್ಕ್ರಾಲ್ ಡೌನ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಅನುಕೂಲ ಕೂಡ ಆಗುತ್ತೆ. ಉದ್ದನಾದ ಫಾರ್ಮನ್ನು ನೀವು ಮಾಡಿದರೆ ಮೊಬೈಲ್ನಲ್ಲಿ ಆನ್ಸರ್ ಮಾಡುವಾಗ ಗೊಂದಲಗಳಿಗೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ನಾವೇನು ಮಾಡ್ಬೋದು, ಸೆಕ್ಷನನ್ನು ಕ್ರಿಯೇಟ್ ಮಾಡ್ಬೋದು. ಈಗ ಈ ಸೆಕ್ಷನ್ನಲ್ಲಿ ನಾನು ಅನ್ಟೈಟಲ್ಡ್ ಸೆಕ್ಷನ್ ಇದಾಗಿದೆ, ನಾನು ಟೈಟಲನ್ನು ಕೊಡ್ತೇನೆ. ಇದು ಪ್ರೋಸ್ ಆ್ಯಂಡ್ ಪೊಯಿಟ್ರಿ ಎಂಬ ಸೆಕ್ಷನ್ ಆಗಿದೆ. ಇದಕ್ಕೆ ಡಿಸ್ಕ್ರಿಪ್ಷನ್ ಕೊಡ್ಬೋದು ನಾನು ಬೇಕಾದರೆ, ಬೇಸ್ಡ್ ಆನ್ ಪ್ರೋಸ್ ಆ್ಯಂಡ್ ಪೊಯಿಟ್ರಿ. ಆಪ್ಷನಲ್, ಅದು ಕಂಪಲ್ಸರಿ ಏನಿಲ್ಲ. ಈ ಸೆಕ್ಷನ್ ಓಪನ್ ಆಯಿತು. ಇದಕ್ಕೆ ಕ್ವೆಶ್ಚನ್ ಆ್ಯಡ್ ಮಾಡಬೇಕು. ಇಲ್ಲಿ ಒಂದು ಪ್ಲಸ್ ಮಾರ್ಕನ್ನು ನೋಡ್ತಾ ಇದ್ದೀರಿ, ಇದನ್ನು ಕ್ಲಿಕ್ ಮಾಡಿದರೆ ಆ್ಯಡ್ ಕ್ವೆಶ್ಚನ್, ಮುಂದೆ ಕ್ವೆಶ್ಚನ್ ಸೇರ್ಕೊಳ್ತು. ನಾನು ಹೇಳಿದಾಗೆ ಡಿಫಾಲ್ಟ್ ಆಗಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಆಗಿ ಬಂದಿದೆ. ನಾನೊಂದು ಕ್ವೆಶ್ಚನನ್ನು ಟೈಪ್ ಮಾಡ್ತೀನಿ. ನಿಮ್ಮ ಮಕ್ಕಳಿಗೆ ಅದರಲ್ಲಿ ಇರ್ತಕ್ಕಂಥ ಪ್ರೋಸ್ ಆ್ಯಂಡ್ ಪೊಯಿಟ್ರಿಗೆ ಸಂಬಂಧಪಟ್ಟ ಹಾಗೆ, ಹೂ ಈಸ್ the poet of the poem ಡ್ಯಾಫೋಡಿಲ್ಸ್. ಈ ಥರ ಕೇಳುವಂಥದ್ದಲ್ಲ, ಆ್ಯಕ್ಚುಲಿ ಇದು ಒಂದು ಮಾಹಿತಿ ಫ್ಯಾಕ್ಟ್ಸನ್ನು ಕೇಳುವಂಥ ಪ್ರಶ್ನೆಯಾಗಿದೆ. ಸರಳವಾಗಿ ಕೊಟ್ಟಿದ್ದೇನೆ. ನೀವು ಆದಷ್ಟು ವಿಚಾರಗಳನ್ನು ಕೇಳುವಂಥದ್ದು ಉತ್ತಮ. ಡ್ಯಾಫೋಡಿಲ್ಸ್ ಪದ್ಯದ ಅವರಿಗೆ ಮಕ್ಕಳಿಗೆ ಡ್ಯಾಫೋಡಿಲ್ಸ್ ಪದ್ಯ ಇದೆ ಅಂತ ಆದರೆ ಹೂ ಇಸ್ ದ ಪೊಯೆಟ್ ಆಫ್ ದಟ್, ಅಥವಾ ಆಥರ್ ಆಫ್ ಸಮ್ ಲೆಸನ್ ಅಂತ ಕೊಟ್ಟೆ. ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ, ಇದನ್ನು ನೀವು ಶಾರ್ಟ್ ಆನ್ಸರ್ ಪ್ರಶ್ನೆಯಾಗಿಯೂ ಮಾಡ್ಬೋದು, ಟೆಕ್ಸ್ಟನ್ನು ಇದು ಮಾಡ್ಬೋದು. ನಾನು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಆಗಿ ಮಾಡಿದ್ದೇನೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಆದ ಕಾರಣ ನಾನು ಆಪ್ಷನ್ಸನ್ನು ಕೊಡಬೇಕು. ಮೊದಲನೇದು ನಾನು ಹೇಳ್ತಾ ಇದ್ದೇನೆ ಜಾನ್ ಕೀಟ್ಸ್. ನೆಕ್ಸ್ಟ್ ಎರಡನೇ ಆಪ್ಷನ್ ನಾನು ಹೇಳ್ತಾ ಇದ್ದೇನೆ ವಿಲಿಯಂ ವರ್ಡ್ಸ್ವರ್ತ್. ಮೂರನೇದು ಜಾನ್ ಬೈರನ್. ನಾಲ್ಕನೇದು ಶೆಲ್ಲಿ, ಪಿ ಬಿ ಶೆಲ್ಲಿ, ಪೆಸ್ಸಿ ಬ್ಯಾಶಿ ಶೆಲ್ಲಿ ಹಾಗೆ ಪಿ ಶೆಲ್ಲಿ. ಈ 4 ಆಪ್ಷನನ್ನು ನಾನು ಟೈಪ್ ಮಾಡಿದ್ದೇನೆ. ನಿಮಗೆ ಇದನ್ನು ರೆಕ್ವೈರ್ಡ್ ಕ್ವೆಶ್ಚನ್ ಆಗಿ ಮಾಡಬೇಕು, ಯಾಕೆಂದರೆ ಕಂಪಲ್ಸರಿ ಮಕ್ಕಳು ಅಟೆಂಡ್ ಮಾಡಲೇಬೇಕು ಇದನ್ನು. ಮತ್ತು ಇದನ್ನು ನೀವು ಡಿಸ್ಕ್ರಿಪ್ಷನ್ ಏನಾದರೂ ಇದ್ದರೆ ಕೊಡ್ಬೋದು, ಅದಕ್ಕೆ ಸಂಬಂಧಪಟ್ಟ ಈಗಾಗಲೇ ಹೇಳಿದಾಗೆ ಗೋ ಟು ದ ಸೆಕ್ಷನ್ ಬೇಸ್ಡ್ ಆನ್ ಆನ್ಸರ್ ಕೂಡ ಕೊಟ್ಟು ಇದು ಸರಿ ಇದ್ದರೆ ಮುಂದೆ ಹೋಗುತ್ತೆ, ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಮಾಡ್ಬೋದು. ಒಂದು ಯೂಸ್ಫುಲ್ ಆಪ್ಷನ್ ಅಂದರೆ ಶಫಲ್ ಕ್ವೆಶ್ಚನ್ ಆಪ್ಷನ್ ಆರ್ಡರ್. ನೀವು ಶಫಲ್ ಕೊಟ್ಟಾಗ ಒಂದು ವಿದ್ಯಾರ್ಥಿಗೆ ಮೊದಲನೇ ಆಯ್ಕೆ ಜಾನ್ ಕೀಟ್ಸ್ ಆಗಿ ಬರುತ್ತೆ, ಇನ್ನೊಬ್ಬನಿಗೆ ಅದು ವಿಲಿಯಂ ವರ್ಡ್ಸ್ವರ್ತ್ ಆಗಿರ್ಬೋದು, ಇನ್ನೊಬ್ಬರಿಗೆ ಪಿ ಬಿ ಶೆಲ್ಲಿ ಆಗಿರ್ಬೋದು. ಆಪ್ಷನ್ಸ್ ಶಫಲ್ ಆಗುತ್ತೆ. ಹೀಗೆ ಮಾಡಿದಾಗ ನಿಮ್ಮ ಟೆಸ್ಟ್ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಮತ್ತು ಎಫೆಕ್ಟಿವ್ ಆಗಿ ನಡೆಯುತ್ತೆ ಅಲ್ಲಿ. ಸೊ ನಾನು ಇದನ್ನು ಕಾಪಿ ತೆಗಿತೇನೆ, ಮತ್ತೆ ಒಂದು ಡೂಪ್ಲಿಕೇಟ್ ಆಗಿ ಕ್ರಿಯೇಟ್ ಮಾಡ್ಕೋತೇನೆ. ಇಲ್ಲಿ ಬೇರೆದೇ ಪ್ರಶ್ನೆಯನ್ನು ನಂತರ ನಾನು ಮಾಡ್ತೇನೆ. ಈಗ ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ
ನಾನು ಸರಿ ಉತ್ತರ ಯಾವುದು ಅಂತ ಸೇರಿಸಿಲ್ಲ. ಉತ್ತರವನ್ನು ಸೇರಿಸ್ಲಿಕ್ಕೆ ಕಾಣ್ತಾ ಇಲ್ಲ ನಮಗೆ, ಹೌದಾ? ಅದಕ್ಕೊಂದು ಆಪ್ಷನ್ ಇದೆ. ನಾನು ಇಲ್ಲಿ ಆಗ ಅರ್ಧದಲ್ಲಿ ಹೇಳಿಬಿಟ್ಟೆ, ಜನರಲ್, ಪ್ರೆಸೆಂಟೇಷನ್ ಮತ್ತು ಕ್ವಿಝಸ್ ಅನ್ನುವ ಆಪ್ಷನನ್ನು ಆನ್ ಮಾಡ್ಕೊಳ್ಬೇಕು ನೀವು. ಮೇಕ್ ದಿಸ್ ಕ್ವಿಝ್ ಅಂತ ಕೊಟ್ಟರೆ ಇಮಿಡಿಯೇಟ್ಲಿ ಆಫ್ಟರ್ ಸಬ್ಮಿಷನ್ ಒಂದೊಂದು 2 ಆಪ್ಷನ್ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ರಿಲೀಸ್ ಗ್ರೇಡ್, ಅದಕ್ಕೊಂದು ಕ್ವಿಝ್ ಆಗಿದ್ದರಿಂದ ಮಾರ್ಕ್ಸನ್ನು ನೀವು ಅಲಾಟ್ ಮಾಡ್ಬೋದು. ರೈಟ್ ಆನ್ಸರ್, ರಾಂಗ್ ಆನ್ಸರ್ ಯಾವುದು ಅಂತ ಡಿಸೈಡ್ ಮಾಡ್ಬೋದು. ಸೊ ನೀವೇನು ಮಾಡ್ತೀರಿ, ಇಮಿಡಿಯೇಟ್ಲಿ ಆಫ್ಟರ್ ಈಚ್ ಸಬ್ಮಿಷನ್, ಯಾವಾಗ ಇದನ್ನು ಸಬ್ಮಿಟ್ ಮಾಡ್ತಾರೋ ಆಟೋ ಜನರೇಟೆಡ್ ಆಗಿ ಅವರ ಮಾರ್ಕ್ಸ್ ಅವ್ರಿಗೆ ಹೋಗಿ ಅವರ ಮೊಬೈಲ್ ಇಮೇಲ್ಗೆ, ಅವ್ರು ಕೊಟ್ಟಂಥ ಇಮೇಲ್ ಐ ಡಿಗೆ ಹೋಗುತ್ತೆ. ಅಥವಾ ಲೇಟರ್ ಆಫ್ಟರ್ ಮ್ಯಾನ್ಯುವಲ್ ರಿವ್ಯೂ ಅನ್ನು ಕೊಡ್ಬೋದು. ಇಮಿಡಿಯೇಟ್ಲಿ ಆಫ್ಟರ್ ಕೊಟ್ಟರೆ ನೀವು ಮಾಡಿದ ಟೆಸ್ಟ್ನ ಮಾರ್ಕ್ಸ್ ಮತ್ತು ಆನ್ಸರ್ ಅವರಿಗೆ ಇಮಿಡಿಯೇಟ್ ಗೊತ್ತಾಗ್ತಾ ಹೋಗುತ್ತೆ. ಲೇಟರ್ ಆಫ್ಟರ್ ಮ್ಯಾನ್ಯುವಲ್ ರಿವ್ಯೂ ಕೊಟ್ಟರೆ ಒಮ್ಮೆನೆ ನೀವು ರಿಲೀಸ್ ಮಾಡ್ಬೋದು. ನಾನು ಲೇಟರ್ ಆಫ್ಟರ್ ಮ್ಯಾನ್ಯುವಲ್ ರಿವ್ಯೂ ಕೊಡ್ತೇನೆ, ಯಾಕೆಂದರೆ ನಾನು 1 ಗಂಟೆ ಕಾಲ ಅಥವಾ 2 ಗಂಟೆ ಕಾಲ ಈ ಟೆಸ್ಟನ್ನು ನಡೆಸಿದರೆ ಅದಾದಮೇಲೆ ಅವರ ಆನ್ಸರ್ ಎಲ್ಲರೂ ಬರೆದಿದ್ದಾರೆ ಎಂದು ರಿವ್ಯೂ ಮಾಡಿ ನಾನು ಮ್ಯಾನ್ಯುವಲಿ ಮಾರ್ಕ್ಸನ್ನು ಅವ್ರಿಗೆ ಬಿಡ್ತೇನೆ. ಮತ್ತೆ ರೆಸ್ಪಾಂಡೆಂಟ್ ಕ್ಯಾನ್ ಸಿ ಮಿಸ್ಡ್ ಕ್ವೆಶ್ಚನ್, ಯಾವ್ದು ಬಿಟ್ಟಿದ್ದಾರೆ ಅಂತ ರೆಡ್ಡಲ್ಲಿ ಅದನ್ನು ತೋರಿಸುತ್ತೆ. ಮಿಸ್ಡ್ ಕ್ವೆಶ್ಚನ್, ಕರೆಕ್ಟ್ ಆನ್ಸರ್ಸನ್ನು ನೋಡ್ಬೋದು. ನಂತರ ಪಾಯಿಂಟ್ ವ್ಯಾಲ್ಯೂಗಳನ್ನು ನೋಡ್ಬೋದು. ಆಟೋಮ್ಯಾಟಿಕಲಿ ಪಾಯಿಂಟ್ ವ್ಯಾಲ್ಯೂಗೆ ನಾವು ಪಾಯಿಂಟ್ ವ್ಯಾಲ್ಯೂ ಈ ಪ್ರಶ್ನೆಗೆ ಒಂದು ಮಾರ್ಕ್ಸನ್ನು ಅಸೈನ್ ಮಾಡ್ಬೋದು. ಸೇವ್ ಕೊಡ್ತೇನೆ. ಸೊ ನೋಡಿ, ಈಗ ಆನ್ಸರ್ ಕೀ ಬಂತು, ಆಗ ಡಿಸ್ಪ್ಲೇ ಆಗ್ತಾ ಇರಲಿಲ್ಲ. ಓಕೆ, ನೀವು ಯಾವ ಪ್ರಶ್ನೆ ಮೇಲೆ ಆ್ಯಕ್ಟಿವ್ ಆಗಿಟ್ಟಿದ್ದೀರೋ, ಯಾವ ಪ್ರಶ್ನೆಯಲ್ಲಿ ಆ್ಯಕ್ಟಿವ್ ಇದ್ದೀರೋ ಅದು ಅದರಲ್ಲಿ ಆನ್ಸರ್ ಕೀ ತೋರಿಸ್ತಾ ಇದೆ. ಈಗ ನಾನು ಈ ಪ್ರಶ್ನೆಗೆ ಆನ್ಸರ್ ಕೀ ಕೊಡಬೇಕು. ಆನ್ಸರ್ ಕೀ ಮೇಲೆ ಕ್ಲಿಕ್ ಮಾಡಿದೆ. ಪಾಯಿಂಟ್ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾ ಇದೆ. ನಾನು ಇದನ್ನು 2 ಮಾರ್ಕಿನ ಒಂದು ಪ್ರಶ್ನೆಯಾಗಿ ಅಥವಾ 1 ಮಾರ್ಕಿನ ಒಂದು ಪ್ರಶ್ನೆಯಾಗಿ ನಾನು ಅಸೈನ್ ಮಾಡ್ತೇನೆ. 2 ಮಾರ್ಕ್ಸ್ ಅಂತ ಅಂದ್ಕೊಳ್ಳುವ. ಸೊ ಇಲ್ಲಿ ಆನ್ಸರ್ ಫೀಡ್ಬ್ಯಾಕ್ಗೆ ಅವಕಾಶ ಇರುತ್ತೆ. ಅಂದರೆ ಇಲ್ಲಿ ಇನ್ಕರೆಕ್ಟ್ ಆನ್ಸರ್ ಆದರೆ ಯಾರು ಅಂತ ಅವಕಾಶ ಇದೆ, ಕರೆಕ್ಟ್ ಆನ್ಸರ್ ಆದರೆ ಯಾರು ಅಂತ ಅವಕಾಶ ಇದೆ. ಅದನ್ನು ಬರೀಬಹುದು. ಕರೆಕ್ಟ್ ಆನ್ಸರ್ ಆದರೂ ಎಕ್ಸ್ಪ್ಲನೇಷನ್ ಕೊಡ್ಬೋದು. ಯೂಶುವಲಿ ನಾವು ಇನ್ಕರೆಕ್ಟ್ ಆನ್ಸರ್ ಅದು ಯಾಕೆ ತಪ್ಪು ಅಂತ ನಾವು ಹೇಳಬೇಕು. ಓಕೆ, ಸೊ ವರ್ಡ್ಸ್ವರ್ತ್ was a romantic poet who wrote extensively on nature. ಇದೊಂದು ಸುಮ್ಮನೆ ಒಂದು ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿದ್ದೇನೆ. ಇದು ಅವರಿಗೆ ಅದು ಡಿಸ್ಪ್ಲೇ ಆಗ್ತದೆ. ನಂತರ ಸೇವ್ ಕೊಡ್ತಾ ಇದ್ದೇನೆ. ಓಕೆ, ಇಲ್ಲಿ ಬೇರೆ ನಿಮ್ಮ ನೋಟ್ಸ್ ಗಿಟ್ಸ್ ಯಾವುದನ್ನು ಕೂಡ ಆ್ಯಡ್ ಮಾಡಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ನೋಡಿ, ಎಡಿಟ್ ಪುನಃ ಇಲ್ಲಿ ಹೋದರೆ ಎಡಿಟ್ ಆಗ್ತದೆ. ಇಲ್ಲಿ ನಿಮ್ಮ ನೋಟ್ಸನ್ನು ಆ್ಯಡ್ ಮಾಡ್ಬೋದು, ಅವ್ರಿಗೆ ತಿಳಿಸ್ಲಿಕ್ಕೆ ವಿಡಿಯೋಗಳಿದ್ರೆ ವಿಡಿಯೋಗಳನ್ನ ಆ್ಯಡ್ ಮಾಡ್ಬೋದು. ಹೀಗೆಲ್ಲ ಅವಕಾಶ ಇದೆ. ಓಕೆ, ಸೊ ಎಡಿಟ್ ಮಾಡ್ಬೇಕಾದ್ರೆ ಇದನ್ನು ಒತ್ಬೋದು. ಈ ಆನ್ಸರ್ ಬೇಡ ಅನಿಸಿದರೆ ಡಿಲೀಟ್ ಮಾಡ್ಬೋದು. ಎಲ್ಲ ಆದಮೇಲೆ ಮರೆಯದೆ ಡನ್ ಅನ್ನು ಟಿಕ್ ಮಾಡಬೇಕು. ಇಲ್ಲದಿದ್ದರೆ ಅದು ಹಾಗೆ ಕೂತ್ಕೊಳ್ಳುತ್ತೆ. ಅಲ್ಲಿ ಸರಿಯಾಗಿ ಯಾವುದು ಎಂಬುದು ಸರಿ ಉತ್ತರ ಅಂತ ಗೊತ್ತಾಗೋದಿಲ್ಲ. ನಾನು ಇಲ್ಲಿ ಇದನ್ನೆಲ್ಲ ಮಾಡಿದ್ದೇನೆ, ಆದರೆ ಯಾವುದು ರೈಟ್ ಆನ್ಸರ್ ಅಂತ ಟಿಕ್ ಮಾಡಲಿಲ್ಲ. ಅದನ್ನು ಕೂಡ ನೀವು ನೆನಪಿಟ್ಕೊಳ್ಳಿ. ಕರೆಕ್ಟ್ ಆನ್ಸರ್ ಇಲ್ಲಿ ವಿಲಿಯಂ ವರ್ಡ್ಸ್ವರ್ತ್. ಅದನ್ನು ಟಿಕ್ ಮಾಡಿದ ಕೂಡಲೇ ಗ್ರೀನ್ ಕಲರ್ನಲ್ಲಿ ಅದು ಬರುತ್ತೆ. ಇಲ್ಲೊಂದು ಗ್ರೀನ್ ಟಿಕ್ ಮಾರ್ಕ್ ಬರುತ್ತೆ. ಈಗ ನೀವು ಸೇವ್ ಕೊಡಬೇಕು, ಡನ್. ಈಗ ಈ ಆನ್ಸರ್, ಈ ಪ್ರಶ್ನೆ ಪರಿಪೂರ್ಣವಾಯಿತು. ಇಂಗ್ಲೀಷ್ ಟೆಸ್ಟ್ ಫಸ್ಟ್ ಬಿ ಇದು ಈ ಫಾರ್ಮ್ನನ್ನು ನಾನೀಗ ಒಬ್ಬ ವಿದ್ಯಾರ್ಥಿಯಾಗಿ ಫಿಲ್ ಮಾಡ್ತೇನೆ. ನೋಡಿ, ನನ್ನ ಇಮೇಲ್ ಐ ಡಿಯನ್ನು ಹಾಕಿದೆ. ಇಲ್ಲಿ ರಿಜಿಸ್ಟರ್ ನಂಬರ್ 8 ಡಿಜಿಟ್ ಅಂತ ಕೇಳ್ತದೆ. 8 ಡಿಜಿಟ್ ಮಿನಿಮಮ್ ಆಗಬೇಕು. ಸೊ ನೆಕ್ಸ್ಟ್ ನನ್ನ ಕಾಲೇಜ್ ರೆಕಾರ್ಡ್ನ ಪ್ರಕಾರ ಸೆಕ್ಷನನ್ನು ಚೂಸ್ ಮಾಡಿದೆ. ನೇಮ್ ಆಫ್ ದ ಸ್ಟೂಡೆಂಟ್ ಆ್ಯಸ್ ಪರ್ ದ ಇನ್ಸ್ಟಿಟ್ಯೂಷನ್ ರೆಕಾರ್ಡ್ ಆಗಿ ನಾನು ಕೊಡಬೇಕಾಗಿದೆ. ಸೊ ನೆಕ್ಸ್ಟ್ ಸೆಕ್ಷನ್ಗೆ ಹೋಗ್ತೇನೆ. ಈಗ ಸೆಕ್ಷನ್ 1 ಸೆಕ್ಷನ್ 2ಗೆ ಪ್ರೊಸೀಡ್ ಆಯಿತು. ಸೆಕ್ಷನ್ 2 ಅಲ್ಲಿ ನಾನು ಈಗಾಗಲೇ ಕೊಟ್ಟ ಹಾಗೆ ಪ್ರೋಸ್ ಅಂಡ್ ಪೊಯಿಟ್ರಿ ಇದೆ. 2 ಮಾರ್ಕಿನ ಅದು ಪ್ರಶ್ನೆ. ಅದು ಹೂ ಇಸ್ ದ ಪೊಯೆಟ್ ಆಫ್ ದ ಪಾಮ್ ಡ್ಯಾಫೋಡಿಲ್ಸ್ ಎಂಬ ಪ್ರಶ್ನೆ. ನಾನು ಆನ್ಸರ್ ಮಾಡ್ತೇನೆ. ನಾನು ಉದ್ದೇಶಪೂರ್ವಕವಾಗಿ ಇಲ್ಲಿ ರಾಂಗ್ ಆನ್ಸರ್ನ ಕೊಡ್ತೇನೆ, ಜಾನ್ ಬೈರನ್ ಎಂಬುದಾಗಿ. ಓಕೆ, ಈಗ ನಾನು ನನ್ನ ಫಾರ್ಮನ್ನು ಸಬ್ಮಿಟ್ ಮಾಡ್ತೇನೆ. ಇಲ್ಲಿ 2ನೇ ಪ್ರಶ್ನೆ ಕೂಡ ಇದೆ. ಅದಕ್ಕೆ ಸುಮ್ಮನೆ ಒಂದು ಡಮ್ಮಿ ಆನ್ಸರನ್ನು ಕೊಡ್ತೇನೆ. ನೋಡಿ, ಸಬ್ಮಿಟ್ ಕೊಡ್ತೇನೆ. ಸಬ್ಮಿಟ್ ಕೊಟ್ಟಾಗ ನನಗೆ ಆಗ ಇಮೇಲ್ ಎಂಟ್ರಿ ಮಾಡಿದ್ರಿಂದ ಇಂಗ್ಲೀಷ್ ಟೆಸ್ಟ್ ಫಾರ್ ಫಸ್ಟ್ ಬಿ ಗೌರ್ಮೆಂಟ್ ಫಸ್ಟ್ ಕಾಲೇಜ್ ಅದಕ್ಕೆ ಥ್ಯಾಂಕ್ ಯು ಫಾರ್ ಟೇಕಿಂಗ್ ದ ಟೆಕ್ಸ್ಟ್ ಎಂಬುದಾಗಿ ಬಂತು. ಸಬ್ಮಿಟ್ ಅನದರ್ ರೆಸ್ಪಾನ್ಸಿಗೆ ಅದು ಡಿಸ್ಪ್ಲೇ ಆಗುತ್ತೆ. ಪುನಃ ಬೇಕಾದರೆ ಕೊಡ್ಬೋದು. ಇದನ್ನು ಡಿಸ್ಪ್ಲೇ ಆಗದ ಹಾಗೆ ಕೂಡ ಲಾಕ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಈಗ ನನ್ನ ಇಮೇಲನ್ನು ನಾನು ಚೆಕ್ ಮಾಡಿದರೆ, ಸೊ ಇದೆಲ್ಲ ಮಾಹಿತಿ, ನಾನು ಕೊಟ್ಟಂಥ ರಿಜಿಸ್ಟರ್ ನಂಬರು, ಕ್ಲಾಸು, ನಾನು ಕೊಟ್ಟಂಥ ಆನ್ಸರು ಇದೆಲ್ಲ ಬಂದಿದೆ. ನಾನು ಪಡೆದಂಥ ಮಾರ್ಕ್ಸ್ ಕೂಡ ಬಂದಿರುತ್ತೆ. ಇದನ್ನು ಕ್ಲೋಸ್ ಮಾಡಿ, ನಾನು ಮಾರ್ಕ್ಸ್ ಡಿಸ್ಪ್ಲೇ ಆಗಲಿಲ್ಲ ಯಾಕೆಂದರೆ ನಾನು ಇನ್ನೂ ಸ್ಕೋರ್ ರಿಲೀಸ್ ಮಾಡಲಿಲ್ಲ. ಈ ಫಾರ್ಮೆಲ್ಲ ನೀವು
ರೆಸ್ಪಾನ್ಸ್ಗಳಿಗೆ ಹೋಗಿ. ರೆಸ್ಪಾನ್ಸ್ಗೆ ಹೋದಾಗ ನಾನು ಕೊಟ್ಟಂಥ ಮಾರ್ಕ್ಸ್ನ ಸಮ್ಮರಿ ಇಲ್ಲಿದೆ, ಸಮ್ಮರಿ ಕಾಣುತ್ತೆ. ಫ್ರೀಕ್ವೆಂಟ್ಲಿ ಮಿಸ್ಡ್ ಕ್ವೆಶ್ಚನ್ ಯಾವುದು, ತಪ್ಪಾದ ಪ್ರಶ್ನೆಗಳು ಹೆಚ್ಚಾಗಿ ಯಾವುದು, ಆ ಪ್ರಶ್ನೆಯೇ ತಪ್ಪಾಗಿದೆ, ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸ್ಕೋರ್ 0, ಯಾವುದು ಕೂಡ ಕರೆಕ್ಟ್ ಆನ್ಸರ್ ಇಲ್ಲ. ನೇಮ್ ಆಫ್ ದ ಸ್ಟೂಡೆಂಟ್ ಬಗ್ಗೆ 2 ಈಗಾಗಲೇ ಮಾಡಿದ್ದೇನೆ, ಒಂದು ಇದು, ಇನ್ನೊಂದು ಇದು. ಮತ್ತು ರಿಜಿಸ್ಟರ್ ನಂಬರ್ 2 ಇದೆ ಅನ್ನೋದು. ಮತ್ತು 100% ಕ್ಲಾಸ್ನವರು ಫಸ್ಟ್ ಬಿ ಸೆಕ್ಷನ್ ಎ ಇಂದನೇ ಬಂದಿದೆ. ಒಂದು ವೇಳೆ ನಾನು ಸೆಕ್ಷನ್ ಬಿ ಚೂಸ್ ಮಾಡಿದ್ದಿದ್ರೆ ಇಲ್ಲೊಂದು ರೆಡ್ ಬರ್ತಾ ಇತ್ತು. ಮತ್ತು ಪ್ರೋಸ್ ಆ್ಯಂಡ್ ಪೋಯಟ್ರಿ, ಅದರ ಬಗ್ಗೆ ಯಾವುದೇ ಪ್ರಶ್ನೆಗೆ ಯಾವ ಥರ, ಮತ್ತು ರೆಸ್ಪಾನ್ಸ್ ಯಾವುದು ಯಾವ ರೀತಿ ಬಂದಿದೆ ಪ್ರಶ್ನೆಗೆ ಅನ್ನೋದನ್ನು 100% PB ಶಲ್ಲಿ ಬಂದಿದೆ ಅನ್ನೋದನ್ನು ಗ್ರೀನ್ ಮೂಲಕ ತೋರಿಸ್ತಾ ಇದೆ. ಓಕೆ, ಇದು ಒಂದನೇದು ಸಮ್ಮರಿ ಆಫ್ ದ ರೆಸ್ಪಾನ್ಸ್. ಇನ್ನೊಂದು ಕ್ವೆಶ್ಚನ್ಸ್ಗಳು ಯಾವ ರೀತಿ ಆನ್ಸರ್ ಆಗಿದೆ ಅಂತ ಅದರ ಬಗ್ಗೆ. ಸೊ ವಿನಯ್ MS ಹೇಗೆ ಆನ್ಸರ್ ಮಾಡಿದ್ದಾರೆ, ಮತ್ತು ಬೇರೆ ಕ್ಯಾಂಡಿಡೇಟ್ ಹೇಗೆ ಅನ್ನೋದನ್ನು ನೋಡ್ಬೋದು. ಇಂಡಿವಿಜುವಲ್ಗೆ ಹೋದಾಗ ಇಲ್ಲಿ ಯಾವ್ಯಾವ ಇಮೇಲ್ ID ಇಂದ ಬಂದಿದೆ ಅಂತ ನೋಡ್ಬೋದು. ನಂದೇ ಒಂದು ಇಮೇಲ್ ID ಇಂದ 2 ಬಾರಿ ಬಂದಿದೆ, ಇದು ಕೂಡ ಎರಡನೇದು. ಈ ಒಂದು ಎನ್ನುವುದು ನಿಮ್ಗೆ ಹೆಲ್ಪ್ ಮಾಡುತ್ತೆ, 2ನೇ ಸಾರಿ ಸೇಮ್ ಕ್ಯಾಂಡಿಡೇಟ್ ಮಾಡಿದ್ದಾರೆ ಅಂತ. ಯು ಕ್ಯಾನ್ ಡಿಲೀಟ್ ದಿಸ್, ಅದನ್ನು ಡಿಲೀಟ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಓಕೆ, ಈಗ ನಾನು ಮ್ಯಾನ್ಯುವಲಿ ರಿಲೀಸ್ ಮಾಡ್ತೇನೆ ಸ್ಕೋರನ್ನು. ಈ ಒಂದು ಕ್ಯಾಂಡಿಡೇಟಿಗೆ 2ನೇದಕ್ಕೆ ನಾನು ರಿಲೀಸ್ ಸ್ಕೋರ್ ಕೊಡ್ತೇನೆ. ಅವರ ಇಮೇಲ್ IDಗೆ ರಿಲೀಸ್ ಆಗೋ ಹಾಗೆ ಸೆಂಡ್ ಇಮೇಲ್ ಆ್ಯಂಡ್ ರಿಲೀಸ್ ಅಂತ ಇದೆ. ಇಲ್ಲೊಂದು ಬೇಕಾದರೆ ಮೆಸೇಜ್ ಹಾಕ್ಬೋದು, ಥ್ಯಾಂಕ್ ಯು ಅಂತ ಹಾಕ್ತೇನೆ. ಸೊ ಈಗ ಸೆಂಡ್ ಇಮೇಲ್ ಆ್ಯಂಡ್ ರಿಲೀಸ್ ಅಂತ ಕೊಡ್ತೇನೆ. ಈಗ ನೀವು ನೋಡ್ಬೋದು ನನ್ನ ಇಮೇಲ್ಗೆ ಸ್ಕೋರ್ ರಿಲೀಸ್ ಆಗಿ ಬರುತ್ತೆ. ಸೊ ಮೆಸೇಜ್ ಆಟೋ ಜನರೇಟೆಡ್ ಆಗಿ ಅದು ಇನ್ಬಾಕ್ಸ್ಗೆ ಬರಬೇಕು, ಬಂತು. ಸ್ಕೋರ್ ರಿಲೀಸ್ ಅಂತ ಬಂತು ನನ್ನ ಟೆಸ್ಟ್ನಲ್ಲಿ. ಯಾವ ಮೇಲ್ನಲ್ಲಿ ನೋಡಿ, ಯುವರ್ ಸ್ಕೋರ್ ಹ್ಯಾಸ್ ಬಿನ್ ರಿಲೀಸ್ಡ್, ಇಟ್ ಇಸ್ 0 out of 2 ಹೀಗೆ ಬಂದಿದೆ. ಓಕೆ, ಸೊ ನಾವು ಮೂವ್ ಆನ್ ಟು ದಿಸ್ ಪಾರ್ಟ್. ಇಲ್ಲಿ ಈ ರೀತಿಯಾಗಿ ಬಂದದ್ದೆಲ್ಲವೂ ಕೂಡ ಇಲ್ಲೊಂದು ಸಿಂಬಲ್ನಲ್ಲಿ ಕ್ರಿಯೇಟ್ ಸ್ಪ್ರೆಡ್ಶೀಟ್ ಅಂತ ಇದೆಯಲ್ಲ, ಇದರಲ್ಲಿ ಸ್ಪ್ರೆಡ್ಶೀಟ್ನಲ್ಲಿ ರೆಕಾರ್ಡ್ ಆಗೋಗಿ ನೀವು ಮಾಡ್ಬೋದು. ಈ 3 ಡಾಟ್ಸನ್ನು ನೀವು ಪ್ರೆಸ್ ಮಾಡಿದರೆ ಒಂದು ಡೆಸ್ಟಿನೇಷನನ್ನು ಚೂಸ್ ಮಾಡ್ಬೋದು, ಎಲ್ಲಿ ಹೋಗಿ ಎಲ್ಲ ಆನ್ಸರ್ಗಳು ಸ್ಟೋರ್ ಆಗಬೇಕು ಅಂತ. ಇದನ್ನು ಕ್ಲಿಕ್ ಮಾಡಿದರೆ ಈಗಾಗಲೇ ಇರೋ ಒಂದು ಸ್ಪ್ರೆಡ್ಶೀಟ್ನಲ್ಲೂ ಕೂಡ ಸ್ಟೋರ್ ಆಗ್ಬೋದು, ಅಥವಾ ಕ್ರಿಯೇಟ್ ಎ ನ್ಯೂ ಸ್ಪ್ರೆಡ್ಶೀಟ್ ನೇಮಿಂಗ್ ಇಂಗ್ಲೀಷ್ ಟೆಸ್ಟ್ ರೆಸ್ಪಾನ್ಸಸ್. ನಾನು ಈ ಮೊದಲನೇ ಆಪ್ಷನನ್ನು ಕ್ರಿಯೇಟ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ಬಂದಂಥ ಎಲ್ಲ ರೆಸ್ಪಾನ್ಸ್ಗಳು ಈಗ ನನ್ನ ಡ್ರೈವ್ನ ಈ ಫೋಲ್ಡರ್ನಲ್ಲಿ, ಈ ಒಂದು ಫೋಲ್ಡರ್ ಏನಿದೆ ಟೆಸ್ಟ್ ಎನ್ನುವ ಒಂದು ಫೋಲ್ಡರ್ನಲ್ಲಿ ಅದು ದಾಖಲಾಗಬೇಕು. ಸರಿ, ಇಲ್ಲಿ ಸರ್ಚ್ ಮಾಡುವ. ಟೆಸ್ಟ್ ಎಂಬುದಾಗಿ ಅದೆಲ್ಲ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇಂಗ್ಲೀಷ್ ಟೆಸ್ಟ್ನ ಫಾರ್ಮ್ ಇಲ್ಲಿದೆ, ಅದರ ರಿಲೀಸ್ ರೆಸ್ಪಾನ್ಸ್ ಇಲ್ಲಿ ಬರೋದನ್ನು ನಾವು ನೋಡ್ಬೋದು. ಇದನ್ನು ನಾನು ಬೇರೆ ಕಡೆ ಮೂವ್ ಮಾಡಿ ಯಾವುದೇ ಫೋಲ್ಡರ್ಗೆ ಹಾಕೋಬೋದು. ಉದಾಹರಣೆಗೆ ನಾನು ಇಲ್ಲಿ ಮೂವ್ ಮಾಡ್ತಾ ಇದ್ದೇನೆ. ಮೂವ್ಗೆ ರೈಟ್ ಕ್ಲಿಕ್ ಮಾಡಿ ನೀವು ಬೇರೆ ಬೇರೆ ಆಪ್ಷನ್ ಡಿಸ್ಪ್ಲೇ ಆಗುತ್ತೆ, ಪ್ರಿವ್ಯೂ ಮಾಡ್ಬೋದು. ಅದನ್ನು ಓಪನ್ ವಿತ್ ಗೂಗಲ್ ಶೀಟ್ಸ್ ಕೊಡ್ಬೋದು, ಶೇರ್ ಬೇರೆಯವರಿಗೆ ಕಳಿಸ್ಬೋದು, ಗೆಟ್ ಎ ಶೇರಬಲ್ ಲಿಂಕ್ ಅದನ್ನು ಕ್ಲಿಕ್ ಮಾಡಿದರೆ ಬೇರೆಯವರಿಗೆ ಶೇರ್ ಮಾಡುವ ಆ್ಯಕ್ಟಿವ್ ಲಿಂಕ್ ನಿಮಗೆ ಸಿಗುತ್ತೆ, ಒಂದು ಫೈಲ್ ಲೊಕೇಶನ್ ಸಿಗುತ್ತೆ, ಅದಕ್ಕೆ ಶಾರ್ಟ್ಕಟ್ಟನ್ನು ಕ್ರಿಯೇಟ್ ಮಾಡ್ಕೋಬೋದು. ನಾನೀಗ ಮೂವನ್ನು ಬಳಸ್ಕೋತೇನೆ. ಮೂವ್ ಮಾಡಿ ಅದನ್ನು ನನ್ನ ಡ್ರೈವ್ನಲ್ಲಿಯೇ ನಾನು ಈಗಾಗಲೇ ಕ್ರಿಯೇಟ್ ಮಾಡಿರುವ ಟೆಸ್ಟ್ ಎನ್ನುವ ಫೋಲ್ಡರ್ನ ಒಳಗಡೆ ಮೂವ್ ಮಾಡ್ತೇನೆ. ಟೆಸ್ಟ್ ಎನ್ನುವ ಫೋಲ್ಡರ್ಗೆ ಆಲ್ರೆಡಿ ಇದೆ, ಅದು ನೋಡ್ತಾ ಇದ್ದೀರಿ. ಇಂಗ್ಲೀಷ್ ಟೆಸ್ಟ್ ಮತ್ತು ಟೆಸ್ಟ್ ರೆಸ್ಪಾನ್ಸ್ ಎರಡು ಕೂಡ ಅಲ್ಲಿದೆ. ಯಾಕೆಂದರೆ ಅಲ್ಲಿ ನಾನು ಫೋಲ್ಡರ್ನಲ್ಲಿಯೇ ಮೊದಲು ಸೇರಿಸಿರುವ ಕಾರಣ ಅದಿರೋದನ್ನು ನಾನು ನೋಡ್ತೇನೆ. ಓಕೆ, ಇಲ್ಲದ್ರೆ ಅಲ್ಲಿ ಮೂವ್ ಎನ್ನುವುದನ್ನು ತೋರಿಸ್ತಾ ಇತ್ತು, ಆಲ್ರೆಡಿ ಇದೆ. ಸೊ ಇಲ್ಲಿ ಬಂದಿದೆ ನೋಡಿ, ಟೆಸ್ಟ್ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೇನೆ ನೋಡಿ. ಇಂಗ್ಲೀಷ್ ಟೆಸ್ಟ್ ನನ್ನ ಗೂಗಲ್ ಫಾರ್ಮ್ ಮತ್ತು ಅದಕ್ಕೆ ಸಂಬಂಧಪಟ್ಟ ರೆಸ್ಪಾನ್ಸ್. ಈ ರೆಸ್ಪಾನ್ಸ್ ಶೀಟನ್ನು ಒಮ್ಮೆ ಕ್ಲಿಕ್ ಮಾಡುವ. ರೆಸ್ಪಾನ್ಸ್ ಶೀಟ್ನಲ್ಲಿ ನೀವು ನೋಡ್ತೀರಿ, ನಾನು 2 ಬಾರಿ ಈ ಉತ್ತರವನ್ನು ಕೊಟ್ಟಿದ್ದೇನೆ. ಮೊದಲನೇದು ಯಾವ ಟೈಮ್ನಲ್ಲಿ ಆಗಿದೆ ಅನ್ನೋದು ಕೂಡ ಇದೆ, ಮತ್ತೊಂದು 2ನೇದು ಯಾವ ಡೇಟ್ನಲ್ಲಿ ಇದೆ ಎಂಬುದಾಗಿಯೂ ಕೂಡ ಇದೆ. ಸೊ ನೇಮ್ ಆಫ್ ದ ಸ್ಟೂಡೆಂಟ್, ಇವೆಲ್ಲ ಮಾಹಿತಿಯನ್ನು ನೀವು ಇಲ್ಲಿ ನೋಡ್ಬೋದು. ಓಕೆ, ಸ್ಕ್ರಾಲ್ ಈಚೆ ಬಂದಾಗ ನನ್ನ ಇಮೇಲ್ ID ಡಿಸ್ಪ್ಲೇ ಆಗುತ್ತೆ, ನಾನು ಗಳಿಸಿದ ಸ್ಕೋರು, ನೇಮ್ ಆಫ್ ದ ಸ್ಟೂಡೆಂಟು. ಅಲ್ಲಿ ನೇಮ್ ಆಫ್ ದ ಸ್ಟೂಡೆಂಟಿಗೆ ನಾನು ಒಂದು ವೇಳೆ ಹೆಸರನ್ನು ಲಾಕ್ ಮಾಡದೇ ಹೋಗಿದ್ದಿದ್ರೆ, ಈ ಫಾರ್ಮ್ ಮಾಡುವಾಗ ನಾನು ಲಾಕ್ ಮಾಡಿರಲಿಲ್ಲ, ಇಲ್ಲಿ ನೇಮ್ ಟೆಕ್ಸ್ಟ್ನಲ್ಲೇ ಇರಬೇಕು ಅಂತ ಹೇಳಿದ್ರಿಂದ ಟೆಕ್ಸ್ಟ್ ಮಾತ್ರ ತಗೊಂಡಿದೆ. ಇಲ್ಲಿಯೂ ಕೂಡ ಅಷ್ಟೇ ನೋಡಿ, ನಾನು 8 ಡಿಜಿಟ್ ಕೊಡದೇ ಹೋದರೆ ಈ 4 ಡಿಜಿಟ್ ಮಾಡಿದ್ದು ಕೂಡ ರೆಕಾರ್ಡ್ ಆಗುತ್ತೆ. ಹಾಗಾಗಿ ಅಲ್ಲಿ
ನಾವು ವ್ಯಾಲಿಡೇಷನ್ ಅನ್ನ ಕೊಟ್ಕೊಳ್ಳೋದು ಉತ್ತಮ. ಕ್ಲಾಸ್ ಚೂಸ್ ಮಾಡಲಿಲ್ಲ, ಅಲ್ಲಿ ಕ್ಲಾಸ್ ಚೂಸ್ ಮಾಡಬೇಕಿತ್ತು, ಡ್ರಾಪ್ ಡೌನ್ ಕೊಡ್ಬೋದು. ಆಗಿನ್ನು ಕ್ಲಾಸ್ ನಾನು ಕಾಲಮ್ ಕ್ರಿಯೇಟ್ ಮಾಡಿರಲಿಲ್ಲ. ಹೂ ಇಸ್ ದ ಪಾಯಿಂಟ್ ಆಫ್ ದ ಇದು ನಮ್ಮ ಪ್ರಶ್ನೆಗೆ ನಾನು ಜಾನ್ ಬಾರಿಯನ್ ಆನ್ಸರ್, ಇನ್ನೊಂದಕ್ಕೆ ಈ ಪಿ ಬಿ ಶೆಲ್ಲಿ ಆನ್ಸರ್ನ ಚೂಸ್ ಮಾಡಿದ್ದು ಇಲ್ಲಿ ಕಾಣ್ತಾ ಇದೆ. ಇದಿಷ್ಟು ಸ್ಪ್ರೆಡ್ಶೀಟ್ನಲ್ಲಿ ರೆಕಾರ್ಡ್ ಆಗುವ ರೀತಿ. ಹಲವಾರು ಆಪ್ಷನ್ ಅನ್ನು ಸ್ಪ್ರೆಡ್ಶೀಟ್ ಆ ರೆಕಾರ್ಡ್ ರೆಸ್ಪಾನ್ಸ್ಗಳಿಗೆ ಮುಂದೆ ಕೊಡುತ್ತೆ. ಇದನ್ನು ಅನಲೈಸ್ ಮಾಡೋದು ಹೇಗೆ ಅಂತ ಮುಂದೆ ನೋಡುವ. ಓಕೆ, ಸೊ ಇದನ್ನು ನಾನು ಕ್ಲೋಸ್ ಮಾಡ್ತೇನೆ. ನಾವು ಈಗ ಫಾರ್ಮ್ಗೆ ಬಂದಾಗ ಈಗ ನಾನು 2 ಸೆಕ್ಷನ್ ಅನ್ನ ಕ್ರಿಯೇಟ್ ಮಾಡಿದ್ದೇನೆ. ನನಗೆ ಇನ್ನೊಂದು ಸೆಕ್ಷನ್ ಆ್ಯಡ್ ಮಾಡಬೇಕಾಗಿದೆ. ಅದು ನನ್ನ ಟೆಸ್ಟ್ನಲ್ಲಿ ಗ್ರಾಮರ್ ಭಾಗವನ್ನು ನಾನು ಸೆಕ್ಷನ್ 3 ಅಂತ ತಗೊಳ್ತೇನೆ. ಸೆಕ್ಷನ್ 2 ಆಯಿತು. ಸಾರಿ, ಇಲ್ಲೊಂದು ಮಿಸ್ಟೇಕ್ ಆಯಿತು ನಂದು. ಅದೇನು ಅಂದರೆ ಸೆಕ್ಷನ್ 2 ಆಗಿದೆ. ನಾನು ಸೆಕ್ಷನ್ 1 ಮೇಲೆ ಇಟ್ಟು ಆ್ಯಡ್ ಸೆಕ್ಷನ್ ಕೊಟ್ಟರೆ 2ನೇ ಸೆಕ್ಷನಾಗ ಅದು ಸೇರ್ಕೊಳ್ಳುತ್ತೆ. ನನಗೆ ಲಾಸ್ಟ್ ಕ್ವಶನಲ್ಲಿ ನಾನು ಇಟ್ಟು ಸೆಕ್ಷನ್ ಕೊಟ್ಟಾಗ ಸೆಕ್ಷನ್ 3 ಆಗಿ ಅದು ಸೇರ್ಪಡೆ ಆಗುತ್ತೆ. ಸೊ ಇದು ಗ್ರಾಮರ್ ಬಗ್ಗೆ ನಾನು ಪ್ರಶ್ನೆ ಮಾಡಬೇಕು. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಬೇಕಾದರೆ ಕೊಡ್ಬೋದು. ನಾನು ಕ್ವಶನ್ ಆ್ಯಡ್ ಮಾಡ್ತಾ ಇದ್ದೀನಿ. ಗ್ರಾಮರ್ನಲ್ಲಿ ಎಂತಹ ಸಿಲೆಬಸ್ ಇದೆಯೋ ಅದರ ಡಿಸ್ಕ್ರಿಪ್ಷನ್ ಕೊಡ್ಬೋದು. ಇಲ್ಲಿ ಆರ್ಟಿಕಲ್ಸ್ ಇದೆ ಉದಾಹರಣೆಗೆ. ಸೊ ನನ್ನ ಆರ್ಟಿಕಲ್ಸ್ ಮತ್ತು ಪ್ರಿಪೊಸಿಷನ್ಸ್ ಅಂತ ಗ್ರಾಮರ್ ಬಗ್ಗೆ ಇವತ್ತಿನ ಈ ಟೆಸ್ಟ್ನಲ್ಲಿ ಆರ್ಟಿಕಲ್ಸನ್ನು ಟೆಸ್ಟ್ ಮಾಡ್ತೇನೆ ಅಂತ ಆದರೆ ನಾನು ಬೇಕಾದರೆ ಇಲ್ಲಿ ಎ ಆ್ಯಂಡ್ ದ ಅನ್ನೋದನ್ನು ಬ್ರಾಕೆಟಲ್ಲಿ ಕೊಡ್ಬೋದು. ಓಕೆ, ಸೊ ಇಲ್ಲಿ ನಾನು ಆಪ್ಷನನ್ನು ಒಂದು ಪ್ರಶ್ನೆಯನ್ನು ಚೂಸ್ ಮಾಡ್ತೇನೆ. ಫಾರ್ ಎಕ್ಸಾಂಪಲ್, I eat dash apple every day. ಈ ನನ್ನ ಪ್ರಶ್ನೆಗೆ ನಾನು choose the right choose the correct article ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ. ಯಾವುದು ಕರೆಕ್ಟ್ ಆರ್ಟಿಕಲ್ ಅಂತ ಅದಕ್ಕೆ ಚೂಸ್ ಮಾಡಬೇಕು. ಸೊ ಇಲ್ಲಿ ನೋಡ್ತೀರಿ, ಮೊದಲನೇದು ಎ ಅಂತ ಆಪ್ಷನ್ ಕೊಟ್ಟೆ, ಎರಡನೇದು ಆ್ಯನ್, ಮೂರನೇದು ದ. ಇಂಗ್ಲಿಷ್ನಲ್ಲಿ 3 ಆರ್ಟಿಕಲ್, ಎ ಆ್ಯಂಡ್ ದ ಮತ್ತು ಸಮ್ ಇದೆ. ಸಮ್ ಅನ್ನು ಹಾಕಿದ್ರೆ ಅದು ಕೂಡ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಿ 2 ಕರೆಕ್ಟ್ ಆನ್ಸರ್ ಒಂದೇ ಪ್ರಶ್ನೆಗೆ ಆಗೋದು ಕಾರಣ ಇಲ್ಲಿ ನನ್ ಆಫ್ ದ ಎಬೋ ಅಂತ ಮತ್ತೊಂದು ಆಪ್ಷನ್ ನಾನು ಕೊಡ್ತೇನೆ. ನನ್ ಆಫ್ ದ ಎಬೋ ಕೊಡೋದಿಲ್ಲ, ಯಾಕಂದ್ರೆ ಶಫಲ್ ಆಗುತ್ತೆ ಪ್ರಶ್ನೆ. ನನ್ ಆಫ್ ದೀಸ್ ಎಂಬುದಾಗಿ ಕೊಡ್ತೇನೆ. ಯಾಕಂದ್ರೆ ಇದು ಮೊದಲನೇ ಆಪ್ಷನ್ ಆಗಿ ಕೂಡ ಅದು ಡಿಸ್ಪ್ಲೇ ಆಗ್ಬೋದು. ಈಗ ನಾನು ಆನ್ಸರ್ ಕೀಯನ್ನು ಕೊಡಬೇಕು. ಫಸ್ಟು ಅದಕ್ಕೆ ಪಾಯಿಂಟ್ಸ್ ಹಾಕಿದೆ, 2 ಮಾರ್ಕಿನ ಒಂದು ಪಾಯಿಂಟ್. ಇದೇ ಪ್ರಶ್ನೆಯನ್ನು ನಾನು ಮುಂದೆ ಕಾಪಿ ಮಾಡಿದರೆ ಪದೇ ಪದೇ ಪಾಯಿಂಟ್ಸ್ ಹಾಕೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕಲಿ ಅದು ಬರುತ್ತೆ. ಆನ್ಸರ್ ಫೀಡ್ಬ್ಯಾಕ್ಗೆ ಹೋದಾಗ ಇನ್ಕರೆಕ್ಟ್ ಆನ್ಸರ್ಗೆ ಆ್ಯನ್ ಅನ್ನೋದನ್ನು, ಸಾರಿ ಅದಕ್ಕೆ ಮೊದಲು ನೋಡಿ, ಇಲ್ಲಿ ನಾನು ಆ್ಯನ್ ಅನ್ನು ಚೂಸ್ ಮಾಡ್ತೇನೆ. ಆ್ಯನ್ ಆ್ಯಪಲ್ ಎವ್ರಿ ಡೇ, ಇದು ಕರೆಕ್ಟ್ ಆನ್ಸರ್. ಅದಕ್ಕೆ ಆನ್ಸರ್ ಫೀಡ್ಬ್ಯಾಕ್ ಕೊಡ್ತೇನೆ. ತಪ್ಪಾಯಿತು ಒಂದು ವೇಳೆ, ಆಗ ಆ್ಯಪಲ್ begins with a vowel sound, so it takes an, not a ಅನ್ನುವ ಅರ್ಥವನ್ನು ಇಲ್ಲಿ ಕೊಟ್ಟೆ. ಓಕೆ, ನಾಟ್ ಇವನ್ ಡೆಫಿನಿಟ್, ಅದು ಜನರಲ್. ಹಾಗಾಗಿ ಆ್ಯನ್ ಇಸ್ ದ ರೈಟ್ ಆನ್ಸರ್. ಡನ್, ಇದು ಮುಗೀತು. ಇಲ್ಲಿ ಡನ್ ಅನ್ನು ಕೊಟ್ಟೆ. ಇಲ್ಲಿ ನಾನು ರೆಕ್ವೈರ್ಡ್ ಕ್ವಶನ್ ಆಗಿ ಮಾಡಬೇಕು, ಯಾಕೆಂದರೆ ಇಲ್ಲೆಲ್ಲ ಅದು ಆಟೋ ಬರ್ತಿತ್ತು. ಯಾಕೆ ಬರ್ತಿತ್ತು? ಮೇಲೆ ಒಂದನ್ನು ನಾನು ಚೂಸ್ ಮಾಡಿ ಕಾಪಿ ಮಾಡಿದ್ದೆ. ಇದು ಸೆಕ್ಷನ್ ಬೇರೆ ಆದ ಕಾರಣ ರೆಕ್ವೈರ್ಡ್ ಕ್ವಶನ್ ಆಗಿ ಮಾಡಬೇಕು. ಶಫಲ್ ಆಪ್ಷನ್ ಆರ್ಡರ್ನ ಕೊಡಬೇಕು. ಮತ್ತು ಪುನಃ ಡಿಸ್ಕ್ರಿಪ್ಷನನ್ನು ಬೇಕಾದರೆ ಇಲ್ಲಿ ನಾನು ಕೊಡ್ಬೋದು. ಚೂಸ್ ಅ ಕರೆಕ್ಟ್ ಆರ್ಟಿಕಲ್ ಅಂತಲ್ಲಿ ಕೊಟ್ಟಾಗಿದೆ. ಡಿಸ್ಕ್ರಿಪ್ಷನನ್ನು ಬೇಕಾದರೆ ಕೊಡ್ಬೋದು. ಗೋ ಟು ದ ಸೆಕ್ಷನ್ ಬೇಸ್ಡ್ ಆನ್ ದಿಸ್ ಆನ್ಸರ್ ಆಪ್ಷನ್ ಕೂಡ ಇದೆ. ಓಕೆ, ಸೊ ನಾವು ಇದೇ ರೀತಿ ನಾನು ಕಾಪಿ ಮಾಡಿ ಎನಿ ನಂಬರ್ ಆಫ್ ಕ್ವೆಶನ್ಸನ್ನು ನಾನು ನನ್ನ ಕ್ವೆಶನ್ ಪೇಪರ್ ಎಷ್ಟಕ್ಕಿರಬೇಕು ಅನ್ನೋದಂತೆ ನಾನು ಡೆವಲಪ್ ಮಾಡ್ಕೋಬೋದು. ಸೊ ಹೀಗೆ ಕ್ವೆಶನ್ ಪೇಪರ್ನ ನಾನು 3 ಸೆಕ್ಷನಲ್ಲಿ ಬಿಲ್ಡ್ ಮಾಡಿದೆ. ಓಕೆ, ಇಲ್ಲಿ ಬೇರೆ ಬೇರೆ ಅದರ್ ಆಪ್ಷನ್ಸ್ ಕೂಡ ಇದೆ. ಅದೇನು, ನೀವು ಸರ್ಟಿಫಿಕೇಟನ್ನು ಆ್ಯಡ್ ಮಾಡೋದಿರ್ಬೋದು ಅಥವಾ ಅನಾಲಿಸಿಸ್ ಮಾಡೋದಿರ್ಬೋದು. ಅದೆಲ್ಲವನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ. ಈ ವಿಡಿಯೋವನ್ನು ಮುಗಿಸುವ ಮೊದಲು ಕೊನೆಯಲ್ಲಿ ನೋಡಿ, ಸೆಂಡ್ ಆಪ್ಷನ್ ಅನ್ನು ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಸೆಂಡ್ ವಯಾ ಮೇಲ್ ಅಥವಾ ಲಿಂಕ್ ಅನ್ನು ನೀವು ಚೂಸ್ ಮಾಡ್ಬೋದು. ಈ ಉದ್ದನಾದ ಲಿಂಕ್ ಡಿಸ್ಪ್ಲೇ ಆಗುತ್ತೆ. ಇದನ್ನು ಬೇಕಾದರೆ ನೀವು ಶಾರ್ಟ್ ಆಗಿ ಮಾಡಿಕೊಂಡು
ಕಾಪಿ ಕೊಟ್ಟು, ಸಪೋಸ್ ಇಫ್ ಯು ಹ್ಯಾವ್ ಯುವರ್ ವಾಟ್ಸಪ್, ಇಲ್ಲಿ ವಾಟ್ಸಪ್ ವಿಂಡೋ ಇಲ್ಲಿ ಓಪನ್ ಇದ್ದರೆ ಆ ವಾಟ್ಸಪ್ಗೆ ಪೇಸ್ಟ್ ಮಾಡ್ಕೊಳ್ಬೋದು. ಅಥವಾ ನೀವು ಅದನ್ನು ನಿಮ್ಮದೇ ಮೇಲ್ಗೆ, ಈಗ ನಾನು ಸ್ಕೋರ್ ರಿಲೀಸ್ ಮಾಡಿದ್ದೇನೆ, ಅದು ಬಂದಿದೆ. ಸೊ ನಾನು ಕಂಪೋಸ್ ಮೇಲ್ಗೆ ಹೋಗಿ ಪುನಃ ನಾನು ಕಳಿಸ್ತೇನೆ ನೋಡಿ, ಲಿಂಕ್ ಅಂತ ಹಾಕಿ ಇಲ್ಲಿ ಪೇಸ್ಟ್ ಕೊಡ್ಬೋದು ನಾನು. ಓಕೆ, ಪೇಸ್ಟನ್ನು ಕೊಟ್ಟರೆ ಆ ಲಿಂಕ್ ನಾನು ಈ ಥರ ಪಡಿಬೋದು. ಯಾವುದಾದ್ರೂ ಒಂದು ಮಾರ್ಗದ ಮೂಲಕ ಲಿಂಕನ್ನು ಪಡಿಬೋದು. ಈ ಲಿಂಕನ್ನು ನಾನು ಬೇರೆ ಕಡೆ ಕೂಡ ಕಾಪಿ ಮಾಡಿಕೊಂಡು ವಾಟ್ಸಪ್ ಮೂಲಕನೋ ಎಲ್ಲಿಂದ ಮೂಲಕ ವಿದ್ಯಾರ್ಥಿಗಳಿಗೆ ತಲುಪಿಸ್ಬೋದು. ಹೀಗೆ ಶೇರಬಲ್ ಲಿಂಕನ್ನು ನಾನು ಕ್ರಿಯೇಟ್ ಮಾಡಿದ ಗೂಗಲ್ ಫಾರ್ಮ್ಗೆ ಪಡ್ಕೊಂಡೆ. ಏನು ಮಾಡಬೇಕು, ಸೆಂಡ್ಗೆ ಹೋಗಬೇಕು. ಸೆಂಡ್ಗೆ ಹೋಗಿ ಈ ಲಿಂಕನ್ನು ಕ್ಲಿಕ್ ಮಾಡಬೇಕು. ಆಗ ಲಿಂಕ್ ಡಿಸ್ಪ್ಲೇ ಆಗುತ್ತೆ. ಶಾರ್ಟನ್ URL ನೀವು ತಗೊಳ್ಬೋದು. ಸೊ ಈ ಥರ URL ಸಿಕ್ಕಿತು. ಇಲ್ಲಿ ನಾನು ಪ್ರಿವ್ಯೂವನ್ನು ಬಳಸ್ಕೊಂಡೆ, ಥೀಮನ್ನು ತೋರಿಸಿದೆ ನಿಮಗೆ. ಸೆಟ್ಟಿಂಗ್ಸಲ್ಲಿ ಕೆಲವು ಅಂಶಗಳನ್ನು ಹೇಳಿದ್ದೇನೆ. ಸೆಂಡ್ ಮಾಡೋದು ಹೇಗೆ ಎಂಬುದು ಗೊತ್ತಾಯಿತು, ಪಾಯಿಂಟ್ ಅಸೈನ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು, ಕ್ವೆಶ್ಚನ್ಸ್ ಫಾರ್ಮೇಷನ್ ಹೇಗೆ, ರೆಸ್ಪಾನ್ಸ್ಗಳನ್ನು ತಗೊಳ್ಳೋದು ಹೇಗೆ, ಟೈಟಲ್ ಮಾಡೋದು ಹೇಗೆ, ಹಾಗೆ ಸೆಕ್ಷನ್ಗಳನ್ನು ಕ್ರಿಯೇಟ್ ಮಾಡೋದ್ರಿಂದ ಏನು ಪ್ರಯೋಜನ, ಈ ಎಲ್ಲ ಅಂಶಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡಿದ್ದು. ಇನ್ನು ಮುಂದಿನ ವಿಡಿಯೋದಲ್ಲಿ ನೀವು ಗೂಗಲ್ ಫಾರ್ಮನ್ನು ಬಳಸಿ ಮಾಹಿತಿಯನ್ನು ಸಂಗ್ರಹಿಸಿ ಅಥವಾ ಟೆಸ್ಟನ್ನು ನಡೆಸಿದ ಮೇಲೆ ಅದನ್ನು ಡೇಟಾ ಅನಾಲಿಸಿಸ್ ಹೇಗೆ ಮಾಡಬೇಕು, ಹಾಗೂ ಇದೇ ಗೂಗಲ್ ಫಾರ್ಮ್ಗೆ ಅಡಿಷನಲ್ ಫೀಚರ್ಸನ್ನು ಸರಳವಾದ ರೀತಿಯಲ್ಲಿ ನೀವೇನನ್ನು ಸೇರಿಸ್ಕೊಳ್ಬೋದು ಅನ್ನೋದನ್ನು ನೋಡುವ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.